ರಾಜ್ಯದಲ್ಲಿ ಶಿವಕುಮಾರ್ ಅವರ ಸಂಪುಟ ಈಗಾಗಲೇ ರೆಡಿ ಆಗಿದೆ. 14 ಮಂದಿಯ ಲಿಸ್ಟ್ ಈಗ ಫೈನಲ್ ಆಗಿದೆ. 14 ಮಂದಿ ಯಾರೆಲ್ಲ ಸಂಪುಟಕ್ಕೆ ಸೇರ್ತಾ ಇದ್ದಾರೆ ಅನ್ನೋದರ 14 ಮಂದಿಯ ಲಿಸ್ಟ್ ಈಗ ಫೈನಲ್ ಆಗಿದೆ. ಸಂಪುಟಕ್ಕೆ ಸೇರಲಿರುವ 14 ಮಂದಿ ಯಾರೆಲ್ಲ ನ್ಯೂಸ್ 18 ನಲ್ಲಿ DK ಶಿವಕುಮಾರ್ ಸಂಪುಟದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮಗೆ ತೋರಿಸಿದೆ. ಮೊದಲ ಲಿಸ್ಟ್ನಲ್ಲಿ ಇಲ್ಲ, ಬಹುತೇಕ ಏನು ಚಲುವರಾಯಸ್ವಾಮಿ ಅವರ ಹೆಸರು ಮೊದಲಿಂದ ಕೂಡ ಇತ್ತು, ಆದರೆ ಚಲುವರಾಯಸ್ವಾಮಿ ಅವರ ಹೆಸರು ಮೊದಲ ಲಿಸ್ಟ್ನಲ್ಲಿ ಇಲ್ಲ ಅನ್ನುವಂಥದ್ದು ಕೂಡ ಕನ್ಫರ್ಮ್ ಆಗ್ತಾ ಇದೆ. ಒಕ್ಕಲಿಗ ಕೋಟಾದಲ್ಲಿ CM ಸೇರಿದಂತೆ 3 ಹೆಸರು ಕೂಡ ಈಗಾಗಲೇ ಇದರಲ್ಲಿ ಸೇರ್ಪಡೆ ಆಗಿದೆ. ಯಾರೆಲ್ಲ ಈ 14 ಮಂದಿ ಮೊದಲ ಹಂತದಲ್ಲಿ 14 ಮಂದಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇದರಲ್ಲಿ KJ ಜಾರ್ಜ್ ಇದ್ದಾರೆ, ಡಾಕ್ಟರ್ G ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, UT ಖಾದರ್, ಹಾಗೆಯೇ ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ಇವೆಲ್ಲವೂ ಕೂಡ ಹಿರಿತನದ ಆಧಾರದಲ್ಲಿ ಕೊಟ್ಟಿರುವಂತಹ ಅವಕಾಶಗಳಾದರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ಬಾರಿ ಅವಕಾಶ ಸಿಕ್ಕಿದೆ. ಹಾಗೆಯೇ MP ಪಾಟೀಲ್, ಈಶ್ವರ್ ಖಂಡ್ರೆ ಮತ್ತು ಭೈರತಿ ಸುರೇಶ್ ಅವ್ರಿಗೂ ಕೂಡ ಮಂತ್ರಿ ಸ್ಥಾನ ಫಿಕ್ಸ್ ಆಗಿದೆ. ಕೆಲ ಹೊತ್ತಲ್ಲೇ ಅಧಿಕೃತವಾದಂತಹ ಲಿಸ್ಟ್ ಹೊರಬೀಳುತ್ತೆ. ಈ ಅಧಿಕೃತ ಲಿಸ್ಟ್ಗಾಗಿ ಈಗ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಕೂಡ ಟೆನ್ಷನ್ ಹೆಚ್ಚುತ್ತಾ ಇದೆ. ಅಧಿಕೃತ ಪಟ್ಟಿ ಇನ್ನಷ್ಟೇ ಪ್ರಕಟಗೊಳ್ಳಬೇಕಾಗಿದೆ. ಕೆಲವರಿಗೆ ನಿನ್ನೆನೇ ಅನೌಪಚಾರಿಕವಾದಂತಹ ಕರೆಯನ್ನು ಮಾಡಿ, ಇಲ್ಲ ನಾಳೆ ನಿಮ್ಮ ಹೆಸರು ಲಿಸ್ಟಲ್ಲಿರುತ್ತೆ, ಬೆಂಗಳೂರಲ್ಲಿ ಅವೈಲಬಲ್ ಇರಿ, ಸಂಜೆ ನೀವು ಬರಬೇಕು, ಲೋಕಭವನಕ್ಕೆ ಬರಬೇಕು ಅನ್ನೋದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕಳಿಸಲಾಗಿತ್ತು. ಆದರೆ ಅಧಿಕೃತ ಕರೆ ಅನ್ನುವಂಥದ್ದು ಹೈಕಮಾಂಡ್ನ ಲಿಸ್ಟ್ ಬಿಡುಗಡೆಯಾದ ನಂತರ ಬರುತ್ತೆ. ಹೀಗಾಗಿ ಎಲ್ಲ ಸಚಿವ ಆಕಾಂಕ್ಷಿಗಳು ಬೆಂಗಳೂರಿನಲ್ಲಿ ಕಾಯ್ತಾ ಇದ್ದಾರೆ, ನಮಗೊಂದು ಸಚಿವ ಸ್ಥಾನ ಸಿಗಬಹುದು ಅಂತ ಹೇಳಿ. ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರೋದಕ್ಕೆ ಯಾರಿಗೆಲ್ಲ ಅವಕಾಶಗಳು ಸಿಗ್ತವೆ ಅನ್ನುವಂಥದ್ದನ್ನು ಕೂಡ ನೋಡಬೇಕು. ಶಿವಕುಮಾರ್ ಅವರು ವಾಸ್ತು ಪ್ರಕಾರವಾಗಿಯೇ ಇವತ್ತು ಪದಗ್ರಹಣಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಸಂಖ್ಯಾಶಾಸ್ತ್ರದ ಲೆಕ್ಕಾಚಾರದ ಮೊರೆ ಹೋಗಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಯಾಕಂದ್ರೆ ಹೈಕಮಾಂಡ್ ನಾಯಕರ ಬಳಿಯಲ್ಲಿ ಒಂದು ಲಿಸ್ಟ್ ಅನ್ನ ತಗೊಂಡು ಹೋದಾಗ ನನ್ನ ಜೊತೆಯಲ್ಲಿ 9 ಮಂದಿ ಶಾಸಕರಿಗೆ, ಹಿರಿಯರಿಗೆ ಅವಕಾಶ ಮಾಡಿಕೊಡಿ ಸಚಿವರಾಗಿ ಅಂತೇಳಿ ಒಂದು ಸಂಖ್ಯಾಶಾಸ್ತ್ರದ ಮೊರೆ ಹೋಗಿದ್ರು ಅಂತೇಳಿ ಮಾಹಿತಿ ಲಭ್ಯವಾಗ್ತಾ ಇತ್ತು. ಈಗ ವರಿಷ್ಠರು ಹೇಳಿದಾರಂತೆ, ನೀವು ಬೆಂಗಳೂರಿಗೆ ವಾಪಸ್ ಹೋಗಿ, ನಾವು ನಾಳೆ ತಿಳಿಸ್ತೀವಿ ಅಧಿಕೃತವಾಗಿ ಎಷ್ಟು ಜನ ಅಂತೇಳಿ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರು 1+14 ಆ ಫಾರ್ಮುಲಾವನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಹಂಗಾಗಿ ಇಬ್ಬರ ಮನವಿ ಏನಿದೆ ಅಥವಾ ಡಿಮ್ಯಾಂಡ್ ಏನಿದೆ ಅದನ್ನ ಹೈಕಮಾಂಡ್ನ ನಾಯಕರು ಕೇಳಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಅಧಿಕೃತವಾಗಿ ಯಾರಿಗೆಲ್ಲ ಸಂಪುಟದಲ್ಲಿ ಸ್ಥಾನ ಅನ್ನೋದು ಹೇಳಲಾಗುತ್ತೆ, ಅಧಿಕೃತವಾಗಿ ಲಿಸ್ಟ್ ರಿಲೀಸ್ ಆಗುತ್ತೆ. ಈ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರು ಮತ್ತೊಂದು ಡಿಮ್ಯಾಂಡ್ ಅನ್ನ ವರಿಷ್ಠರ ಮುಂದೆ ಇಟ್ಟಿರೋದು, DCM ಸ್ಥಾನ ಕಲ್ಪಿಸಬೇಕು, ಪರಮೇಶ್ವರ್ ಅವರಿಗೆ ಆ ಹುದ್ದೆಯನ್ನ ಕೊಡಬೇಕು ಅಂತ ಹೇಳಿ. ಆಲ್ರೆಡಿ ಪರಮೇಶ್ವರ್ ಅವರಿಗೆ ಫೋನ್ ಕಾಲ್ ಬಂದಿದೆ ಇವತ್ತು ಬೆಳಿಗ್ಗೆನೆ ಅಫಿಷಿಯಲ್ ಆಗಿ AICC ಇಂದ. ಇವತ್ತು ನೀವು ಬರಬೇಕು, ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ಹೇಳಿ. ಕೇವಲ ಸಚಿವರಾಗಿ ಅಷ್ಟೇನಾ ಅಥವಾ DCM ಸ್ಥಾನಕ್ಕೂ ಇಲ್ಲಿ ಕರೆ ಮೂಲಕ ತಿಳಿಸಲಾಗಿದೆಯಾ ಅನ್ನೋದು ಈಗಿರುವಂತ ಕುತೂಹಲ. ಈಗ ತೀರಾ ವಾಸ್ತವನ್ನ ನಂಬ್ತಾರೆ DK ಶಿವಕುಮಾರ್ ಅವರು. ಹಂಗಾಗಿ ಸಂಖ್ಯಾಶಾಸ್ತ್ರದ ಮೊರೆನೂ ಹೋಗಿದ್ದಾರೆ. 9 ಮಂದಿಗೆ ನನ್ನ ಜೊತೆಯಲ್ಲಿ ಇವತ್ತು ಮೊದಲ ಪಟ್ಟಿಯಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೈಕಮಾಂಡ್ ನಾಯಕರ ಮುಂದೆ ಕೇಳಿದ್ದಾರೆ. ಬಹುತೇಕ ಹಿರಿಯರಿಗೆ ಸ್ಥಾನ, ಅದರಲ್ಲಿ ಡೌಟ್ ಇಲ್ಲ. ಬಟ್ DK ಶಿವಕುಮಾರ್ ಹೇಳ್ದಂಗೆ 9 ಮಂದಿಗೆ ಇವತ್ತು ಅವಕಾಶನ ಅಥವಾ ಸಿದ್ದರಾಮಯ್ಯ ಡಿಮ್ಯಾಂಡ್ ಇಟ್ಟಂಗೆ 14 ಮಂದಿಗೆ ಅವಕಾಶನ, ಅದ್ರ ಜೊತೆಯಲ್ಲಿ DCM ಸ್ಥಾನನೂ ಕಲ್ಪಿಸಲಾಗುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಇದಕ್ಕೆ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನೊಂದ್ ಕಡೆ DK ಶಿವಕುಮಾರ್ ಅವರಿಗೆ DCM ಸ್ಥಾನದ ಬಗ್ಗೆ ಒಲ್ಲದ ಮನಸ್ಸು ಅಂತಾನು ಚರ್ಚೆಗಳು ನಡೀತಾ ಇದೆ. ಇಲ್ಲಿ ಉಪಮುಖ್ಯಮಂತ್ರಿ ಹುದ್ದೆಯ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗಳು ಈಗಾಗಲೇ ನಡೆದು ಹೋಗಿದ್ದಾವೆ. ಅದರಲ್ಲಿ 3 ಜನ ಆಗ್ಬೋದು, 4 ಜನ ಆಗ್ಬೋದು, ಹೊಸಬರಿಗೆ ಸಿಗುತ್ತೆ, ಯತೀಂದ್ರ ಅವರಿಗೆ ಸಿಗುತ್ತೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಸಿಗುತ್ತೆ, ಅಪ್ಪನ ಕೋಟ, AICC ಅಧ್ಯಕ್ಷರ ಕೋಟ, ಮಾಜಿ ಮುಖ್ಯಮಂತ್ರಿ ಕೋಟ, ಈ ರೀತಿಯಾದ ಅನೇಕ ಚರ್ಚೆಗಳು ನಡೀತಿದ್ವು. ಆದರೆ ಅವೆಲ್ಲವೂ ಕೂಡ ದೂರ ಆಗಿದೆ. ಅವ್ರು ಯಾರಿಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನ ಸದ್ಯಕ್ಕೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತದೆ. ಆದರೆ ಡಾಕ್ಟರ್ G ಪರಮೇಶ್ವರ್ ಅವರಿಗೆ, ಯಾಕಂದರೆ ಅವ್ರಿಗೆ ಹಳೆ ಕೂಲಿ ಬಾಕಿ ಇದೆ ಅನ್ನುವಂತಹ ಮಾತುಗಳನ್ನು ಕಾಂಗ್ರೆಸ್ನ ಶಾಸಕರುಗಳೇ ಹೇಳ್ತಾ ಇದ್ರು. ಮತ್ತು ಹಿರಿಯ ನಾಯಕ, 8 ವರ್ಷಗಳ ಕಾಲ PCCಯನ್ನು ಮುನ್ನಡೆಸಿದಂಥವ್ರು. ಒಂದು ಬಾರಿ ಅವರು PCC ಅಧ್ಯಕ್ಷರಾಗಿದ್ದಾಗಲೇ ಪಕ್ಷ ಅಧಿಕಾರಕ್ಕೆ ಬಂದಿದೆ. 2ನೇ ಬಾರಿ ಪಕ್ಷ ಸಮ್ಮಿಶ್ರ ಸರ್ಕಾರ ರಚನೆಯ ಹಂತಕ್ಕೆ ಬಂದು ನಿಂತು ಅವತ್ತು ಉಪಮುಖ್ಯಮಂತ್ರಿ ಆಗಿದ್ರು. ಈಗ ಮತ್ತೆ ಅವರು ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿದ್ದಂಥವ್ರು. ಈಗ ಅವರಿಗೆ ಉಪಮುಖ್ಯಮಂತ್ರಿ ಆದರೂ ಕೊಡೋದ್ರ ಮೂಲಕವಾಗಿ ದಲಿತ ಸಮುದಾಯಕ್ಕೂ ಕೂಡ ಒಂದು ಸಂದೇಶವನ್ನು ಮತ್ತು ಆ ಮೂಲಕ ತಮ್ಮ ಒಟ್ಟು ಬಲವಾಗಿರುವಂತಹ ಒಂದು ಮತ ಬ್ಯಾಂಕ್ ಏನಿದೆ ಆ ಮತ ಬ್ಯಾಂಕನ್ನು ಸ್ಪಷ್ಟಪಡಿಸುವಂತಹ ಒಂದು ನಿಟ್ಟಿನಲ್ಲಿ ಪಕ್ಷ ತೀರ್ಮಾನವನ್ನು ಕೈಗೊಳ್ಳುತ್ತೆ. ವರಿಷ್ಠರಿಗೆ KPCC ಅಧ್ಯಕ್ಷ ಸ್ಥಾನದ ತಲೆನೋವು ಎದುರಾಗಿದೆ. ಮಂತ್ರಿ ಪ್ಲಸ್ KPCC ಈ ಎರಡನ್ನೂ ಕೂಡ ಕೇಳ್ತಾ ಇದ್ದಾರೆ. ಯಾಕೆಂದರೆ ಮುಂಚೂಣಿಯಲ್ಲಿರುವಂತಹ ನಾಯಕರುಗಳು ಯಾರಿದ್ದಾರೆ, ಯಾರನ್ನ KPCCಗೆ ಅಧ್ಯಕ್ಷರನ್ನಾಗಿ ಮಾಡಿದರೆ 2028ರ ಚುನಾವಣೆ ಸುಲಭ ಆಗಬಹುದು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಯೋಚನೆ ಮಾಡ್ತಿದ್ದಾರೆ. ಆ ಎಲ್ಲ ನಾಯಕರು ನಮಗೆ 2 ಹುದ್ದೆ ಬೇಕು ಅಂತ ಕೇಳ್ತಿದ್ದಾರೆ. KPCC ಅಧ್ಯಕ್ಷ ಸ್ಥಾನದ ಜೊತೆಗೆ ನಾವು
ಸರ್ಕಾರದ ಭಾಗ ಆಗಬೇಕು, ಮಂತ್ರಿಗಳಾಗಬೇಕು, ಆ ಮೂಲಕ ನಮಗೊಂದು ಹಿಡಿತಾ ಇರುತ್ತೆ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ವರಿಷ್ಠರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ತಲೆನೋವು ಎದುರಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ಗೆ ಈಗ ಸಂತೋಷ್ ಲಾಡ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸಂತೋಷ್ ಲಾಡ್ ಮೇಲೆ ರಾಹುಲ್ ಗಾಂಧಿ ಅವರು ಒಲವನ್ನು ಹೊಂದಿದ್ದಾರೆ. ಜಾತಿ ಬಲ ಇಲ್ಲ ಅಂತೇಳಿ ರಾಜ್ಯ ನಾಯಕರು ತಕರಾರನ್ನು ತೆಗಿತಾ ಇದ್ದಾರೆ. ಯಾಕಂದರೆ ಕರ್ನಾಟಕದಲ್ಲಿ ಅಂತಿಮವಾಗಿ ಜಾತಿ ಬಲದ ಆಧಾರದ ಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರಗಳು ನಿರ್ಣಯ ಆಗುತ್ತೆ. ಉದಾಹರಣೆಗೆ ಧರಮ್ ಸಿಂಗ್ ಅಂತವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅವರು ಒಂದು ರೀತಿಯಲ್ಲಿ ಚುನಾಯಿತ ಅಧ್ಯಕ್ಷರಾದಂಥವ್ರು ಕೆಪಿಸಿಸಿಗೆ. ಆದರೆ 99ರ ಎಲೆಕ್ಷನ್ ನಡೆದಾಗ ಅವರನ್ನು ತೆಗೆದು ಅಲ್ಲಿಗೆ ಎಸ್ ಎಂ ಕೃಷ್ಣ ಅವರನ್ನು ಕೂರಿಸಲಾಗುತ್ತೆ. ಯಾಕಂದರೆ ಜಾತಿ ರಾಜಕಾರಣ ನಮ್ಮಲ್ಲಿ ಹೇಗೆ ಹಾಸು ಹೊಕ್ಕಾಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಜನಾರ್ದನ ಪೂಜಾರಿ ಅವರ ನೇತೃತ್ವದಲ್ಲಿ ಸರ್ಕಾರವನ್ನು ತರೋದಕ್ಕೆ ಆಗಲಿಲ್ಲ 2004ರಲ್ಲಿ. ಇಂತಹ ಉದಾಹರಣೆಗಳು ಕಾಂಗ್ರೆಸ್ನವರ ಮುಂದೆಯೂ ಕೂಡ ಇದೆ. ಹೀಗಾಗಿ ಜಾತಿ ರಾಜಕಾರಣದ ಕಡೆಗೆ ಹೆಚ್ಚು ಒಲವನ್ನು ತೋರ್ತಿದೆ. ಮತ್ತು ಇತ್ತೀಚಿನ ದಿವಸಗಳಲ್ಲಿ ಅಹಿಂದದ ಒಗ್ಗೂಡುವಿಕೆಯನ್ನು ಬಹಳ ಸ್ಟ್ರಾಂಗ್ ಆಗಿ ಮಾಡ್ತಾ ಬಂದಿದೆ ಕಾಂಗ್ರೆಸ್ ಅವರು. ಇಂತಹ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅಂತವ್ರನ್ನೂ ಕೂಡ ಅಧ್ಯಕ್ಷರನ್ನಾಗಿ ಮಾಡಿದರೆ ಒಂದು ಯಂಗ್ ಫೇಸ್, ಕಾಂಗ್ರೆಸ್ಗೆ ಬೇಕಾಗಿರುವಂಥದ್ದು ಅವರ ಎದುರಾಳಿಗಳನ್ನು ತೀವ್ರವಾಗಿ ಮಾತಿನ ಮೂಲಕ ಎದುರಿಸಬಲ್ಲಂತಹ ನಾಯಕ. ಆ ನಿಟ್ಟಿನಲ್ಲಿ ನೋಡಿದಾಗ ಸಂತೋಷ್ ಲಾಡ್ ಅವರು ಸಹಜವಾಗಿಯೇ ತನ್ನ ವಾಕ್ಚಾತುರ್ಯದ ಮೂಲಕವಾಗಿ ಮತ್ತು ಸೈದ್ಧಾಂತಿಕ ಬದ್ಧತೆಯನ್ನು ಬಹಳ ವೋಕಲ್ ಆಗಿ ಅದರ ಬಗ್ಗೆ ಬಹಳ ಓಪನ್ ಆಗಿ ಮಾತನಾಡುವಂತಹ ನಾಯಕ ಇದ್ದರೆ ಅದು ಸಂತೋಷ್ ಲಾಡ್. ಆ ಸ್ವರೂಪದಲ್ಲಿ ಒಂದು ಪ್ರಿಯಾಂಕ್ ಖರ್ಗೆ ಮತ್ತೊಂದು ಸಂತೋಷ್ ಲಾಡ್, ಇವರಿಬ್ಬರು ಬಹಳ ಮುಕ್ತವಾಗಿ ವಿಚಾರಗಳನ್ನು ಚರ್ಚೆ ಮಾಡುವಂಥವ್ರು, ಸೈದ್ಧಾಂತಿಕ ವಿಚಾರಗಳನ್ನು ಚರ್ಚೆ ಮಾಡುವಂಥವ್ರು, ಬುದ್ಧ ಬಸವ ಅಂಬೇಡ್ಕರ್ ಬಗ್ಗೆ ಮಾತನಾಡುವಂಥವ್ರು. ಕೆಪಿಸಿಸಿ ಅಧ್ಯಕ್ಷರ ರೇಸ್ನಲ್ಲಿ ಲಾಡ್ ಜೊತೆಗೆ ಹರಿಪ್ರಸಾದ್ ಅವರ ಹೆಸರು ಕೂಡ ಇದೆ. ಹರಿಪ್ರಸಾದ್ ಕೂಡ ಒನ್ಸ್ ಅಗೈನ್ ಏನೋ ಈಡಿಗ ಸಮುದಾಯದವರು, ಹಿಂದುಳಿದ ವರ್ಗದ ನಾಯಕ ಆಗ್ತಾರೆ. ಅಷ್ಟೇ ಅಲ್ಲದೆ ಪಕ್ಷದ ಸೈದ್ಧಾಂತಿಕ ನೆಲೆಯಲ್ಲಿ ನೋಡಿದಾಗ ಬಹಳ ಜೋರಾಗಿ ಸೈದ್ಧಾಂತಿಕ ವಿಚಾರಗಳನ್ನು ಮಾತನಾಡುವಂತಹ ನಾಯಕ ಬಿ ಕೆ ಹರಿಪ್ರಸಾದ್. ಆದರೆ ಬಿ ಕೆ ಹರಿಪ್ರಸಾದ್ ಅವರ ಹಿರಿತನ ಅದು ಈ ಹಂತದಲ್ಲಿ, ಯಾಕಂದರೆ ಸರ್ಕಾರ ಮತ್ತು ಪಕ್ಷ ಇವೆರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತಹ ನಿಟ್ಟಿಗೆ ಬಂದಾಗ ಬಿ ಕೆ ಹರಿಪ್ರಸಾದ್ ಅವರಿಗೆ ಇದು ಬಹಳ ದೊಡ್ಡ ಸವಾಲಾಗ್ಬೋದು. ಆದರೆ ಬಿ ಕೆ ಹರಿಪ್ರಸಾದ್ ಅವ್ರಿಗೆ ಹಿರಿತನ ಇದೆ, AICCಯಲ್ಲಿ ಕೆಲಸ ಮಾಡಿದ ಅನುಭವ ಇದೆ, ಅನೇಕ ರಾಜ್ಯಗಳಲ್ಲಿ ಅವರು ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದಾರೆ. ಅವರು ಉಸ್ತುವಾರಿಯಾಗಿದ್ದಂತಹ ರಾಜ್ಯಗಳಲ್ಲಿ ಆಮೇಲೆ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿಲ್ಲ ಅನ್ನೋಂಥದ್ದು ಬೇರೆ ಚರ್ಚೆಯ ವಿಚಾರ ಇದೆ. ಅದು ರಾಜಕೀಯದ ಇತಿಹಾಸದ ಭಾಗಗಳೇ, ಇವೆಲ್ಲವೂ ಕೂಡ ಏನು ಇದರಲ್ಲಿ ಮುಚ್ಚುಮರೆಗಳು ಏನೂ ಇಲ್ಲ. ಆ ವಿಚಾರಗಳ ಬಗ್ಗೆ ಕೂಡ ಚರ್ಚೆಗೆ ಬಂದೇ ಬರ್ತದೆ. ಹೀಗಾಗಿ AICCಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥವರ ಅವರ ಅನುಭವದ ಆಧಾರದ ಮೇಲೆ KPCCಗೆ ಅವ್ರನ್ನ ಅಧ್ಯಕ್ಷರಾಗಿ ನೇಮಕ ಮಾಡಲಾಗತ್ತಾ, ಆ ಮೂಲಕ ಅವ್ರನ್ನ ಮಂತ್ರಿ ಸ್ಥಾನದಿಂದ ಕೈಬಿಟ್ಟು ಅವರ ಬದಲಿಗೆ ಮಧು ಬಂಗಾರಪ್ಪ ಅಥವಾ ಬೇಳೂರು ಗೋಪಾಲಕೃಷ್ಣ ಅಂತವರಿಗೆ ಅವಕಾಶವನ್ನು ಮಾಡಿಕೊಡ್ತಾರಾ, ಈ ರೀತಿಯಾದಂತಹ ಚರ್ಚೆಗಳು ಕೂಡ ಇಲ್ಲಿ ಇದ್ದೇ ಇದೆ. ಬಿ ಕೆ ಹರಿಪ್ರಸಾದ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಇದ್ರ ಬಗ್ಗೆ ಚರ್ಚೆನ ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿರುವ ಐವನ್ ಡಿಸೋಜ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ಚಂದ್ರಶೇಖರ್ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ನೆಟ್ವರ್ಕ್ 18ನ ಎಡಿಟೋರಿಯಲ್ ಅಡ್ವೈಸರ್ ಸೌತ್ DP ಸತೀಶ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಸತೀಶ್ ಅವರೇ, ಇವತ್ತಿನ ದಿವಸ ಹೊಸ ಪರ್ವದ ಆರಂಭ. ಯಾವ ಸ್ವರೂಪದಲ್ಲಿ ಶಿವಕುಮಾರ್ ಅವರ ಮುಂದಿರುವಂಥ ಸಂಪುಟದ ವಿಚಾರಗಳ ಬಗ್ಗೆ ಆನಂತರ ಚರ್ಚಿಸಿದ್ರು ಕೂಡ ಈ ಶಿವಕುಮಾರ್ ಅವರ ಮೇಲೆ ನಿರೀಕ್ಷೆಗಳ ಬಗ್ಗೆ ಹೇಳೋದಾದರೆ, ಮತ್ತು ಅವರು ಈಗಾಗಲೇ ಒಂದು ಕ್ಯಾಂಪೇನನ್ನು ಮಾಡಿದೆ, ಕರ್ನಾಟಕದ ಭರವಸೆ ಅಂತ ಹೇಳ್ಕೊಂಡು ಕಾಂಗ್ರೆಸ್ನವರು ಕೂಡ ಒಂದು ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ ಶಿವಕುಮಾರ್ ಅವರ ಪರವಾಗಿ. ಯಾವ ಸ್ವರೂಪದಲ್ಲಿ ಇದನ್ನು ತಾವು ನೋಡ್ತೀರಿ? ಇದು ಶಿವಕುಮಾರ್ ಅವರಿಗೆ ಭಾರಿ ದೊಡ್ಡ ದಿನ. ಅವರು 85ರಲ್ಲಿ ರಾಜಕೀಯಕ್ಕೆ ಬಂದಾಗಲೇ ಮುಖ್ಯಮಂತ್ರಿ ಆಗಬೇಕು ಅಂತಲೇ ಬಂದವರು. ಅವರು ಅಂತೂ ಆಗಿದ್ದಾರೆ 40 ವರ್ಷ ಆದಮೇಲೆ. ಭಾಳ ದೊಡ್ಡ ದಿನ ಅವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ, ಅವರ ಸಪೋರ್ಟರ್ಸ್ಗೆ. ಆದ್ದರಿಂದ ಭಾಳ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ. ಮತ್ತು ಇವತ್ತಿನ ಪ್ರಮಾಣ ವಚನ ಸಮಾರಂಭಕ್ಕೆ ತಯಾರಿ ನಡೀತಾ ಇರೋದೆಲ್ಲ ನೋಡಿದ್ರೆ ಭಾಳ ನಿರೀಕ್ಷೆಗಳನ್ನ ಇಟ್ಕೊಂಡೇ ಮಾಡ್ತಾ ಇದ್ದಾರೆ. ಭಾಳ ಜೋರಾಗಿ ಹೊರಗಡೆ ಮಾಡ್ತಾ ಇಲ್ಲ ಬೇರೆ ಯಾವುದೋ ಕಾರಣಕ್ಕೆ, ಬಟ್ ರಾಜಭವನದ ಒಳಗಡೆ ಭಾಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಥರದ ಸಮಾಜದ ಜನರನ್ನು ಅದಕ್ಕೆ ಕರೆದಿದ್ದಾರೆ. ಮತ್ತು DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ವೈಯಕ್ತಿಕವಾಗಿ ಸಂಪೂರ್ಣ ತದ್ವಿರುದ್ಧ ಕ್ಯಾರೆಕ್ಟರ್ ಇರೋ ವ್ಯಕ್ತಿಗಳವರು. ಸಿದ್ದರಾಮಯ್ಯನವರ ಕ್ಯಾರೆಕ್ಟರ್ಗೂ DK ಶಿವಕುಮಾರ್ ಅವರ ಕ್ಯಾರೆಕ್ಟರ್ಗೂ ಯಾವುದೇ ಸಾಮ್ಯತೆ ಇಲ್ಲವೇ ಇಲ್ಲ. ಆದರೆ ಅವರಿಬ್ಬರು ಒಗ್ಗಟ್ಟಾಗಿ ಎಲೆಕ್ಷನ್ ಮಾಡಿರೋದು ನಿಜ. ಮತ್ತು 2023 ಗೆಲ್ಲಿಕ್ಕೆ ಅವರಿಬ್ಬರು ಕಾರಣ ಅನ್ನೋದು ನಿಜ. ಮತ್ತು DK ಶಿವಕುಮಾರ್ ಅವರಿಗೆ ಸೀನಿಯಾರಿಟಿ ಮೇಲೆ ಪೋಸ್ಟ್ ಸಿಕ್ಕಿರೋದು ಬಿಟ್ಟರೆ ಬೇರೆ ಯಾವ ಕಾರಣಕ್ಕೂ ಸಿಕ್ಕಿಲ್ಲ. ಮತ್ತು ಅವ್ರು ಹೋರಾಟ ಮಾಡಿ ತೊಗೊಂಡಿದ್ದಾರೆ ಮತ್ತು ಅವ್ರಿಗೆ ಸೀನಿಯಾರಿಟಿ ಇದೆ. ಸಿದ್ದರಾಮಯ್ಯ ಬಿಟ್ಟರೆ ಭಾರಿ ದೊಡ್ಡ ನಾಯಕರು ಅವಾಗಲೂ ಅವರೇ ಆಗಿದ್ದರು ಈ 23 ಚುನಾವಣೆ ಆದಾಗ ಕೂಡ. ಆದ್ದರಿಂದ ಅವರು ಹೋರಾಟ ಮಾಡಿ ತೊಗೊಂಡಿದ್ದಾರೆ. ಇನ್ನೊಂದು DK ಶಿವಕುಮಾರ್ ಅವರಿಗೆ ತಾಳ್ಮೆ ಇರೋದು ಮೊದಲಿರಲಿಲ್ಲ, ನಾವೆಲ್ಲ ನೋಡಿದ್ದೀವಿ. ಅವರು SM ಕೃಷ್ಣ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾಗ ಇದೇ ತಾಳ್ಮೆಯನ್ನು ಇಟ್ಕೊಂಡಿದ್ದರೆ ಭಾಳ ಹಿಂದೆ CM ಆಗ್ತಾಯಿದ್ರು ಅವರು. ಬಹುಶಃ 2013 ಆಗ್ತಾಯಿದ್ರು. ಅವರು ತಾಳ್ಮೆಯನ್ನು ಆಮೇಲೆ ಕಲ್ತ್ಕೊಂಡಿದ್ದಾರೆ. ಸುಮಾರು 2020ರಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಆದಾಗ ರಾಜ್ಯದಲ್ಲಿ ಅವ್ರ ತಾಳ್ಮೆ ಜಾಸ್ತಿ ಆಯಿತು. ಕಳೆದ 1 ವರ್ಷದಿಂದ ಅವರ ಆ್ಯಟಿಟ್ಯೂಡ್ ಚೇಂಜ್ ಆಗಿದೆ.
ಆಮೇಲೆ ಯಾರೇ ಅವ್ರನ್ನ ಪ್ರವೋಕ್ ಮಾಡಿದ್ರು ಅವರು ಅದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ ಎಲ್ಲರನ್ನೂ ಒಂಥರ ಒಟ್ಟಿಗೆ ತೊಗೊಂಡೋಗ್ಬೇಕು, ಕನ್ಸೆನ್ಸಸ್ ಇರಬೇಕು ಅನ್ನೋ ಥರದಲ್ಲಿ ಇದ್ದಿದ್ದರಿಂದನೇ ಅವರಿಗೆ CM ಪೋಸ್ಟನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಇನ್ನೊಂದು, ಸಿದ್ದರಾಮಯ್ಯನವರು ಭಾರಿ ಗಲಾಟೆ ಮಾಡ್ತಾರೆ, ಬಿಟ್ಕೊಡಲ್ಲ ಅಂತ ಎಲ್ಲ ಅಂದ್ಕೊಂಡಿದ್ರು. ಹೌದು, ಬಹುಶಃ ನಮ್ಮ ಮಾಧ್ಯಮದಲ್ಲಿ ನಾವು ಅಂದ್ಕೊಂಡಿದ್ವಿ ಅವರು ಸುಲಭವಾಗಿ ಬಿಟ್ಕೊಡಲ್ಲ ಅಂತ. ಹೌದು. ಆಮೇಲೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಬಹುಶಃ ಹಾಗೆ ಅಂದ್ಕೊಂಡಿದ್ರು. ಆದರೆ ಸಿದ್ದರಾಮಯ್ಯನವರು ಭಾಳ ಸುಲಭವಾಗಿ ಬಿಟ್ಕೊಟ್ರು, ಭಾಳ ಗ್ರೇಸ್ಫುಲ್ಲಾಗಿ ಎಕ್ಸಿಟ್ ಆಗಿದ್ದು. DK ಅವರ ಇನ್ನಿಂಗ್ಸ್ ಆರಂಭ ಮಾಡೋಕ್ಕೆ ಭಾಳ ಒಳ್ಳೆಯ ಶುಭ ಸೂಚನೆ ಇದು. ಯಾಕೆಂದರೆ ಯಾವುದೇ ತಂಟೆ ತಕರಾರಿಲ್ಲದೇನೆ ಅಧಿಕಾರ ಭಾಳ ಸ್ಮೂತಾಗಿ ಹಸ್ತಾಂತರ ಆದರೆ ಭಾಳ ಒಳ್ಳೆಯದು ಅಂತ ಅವ್ರಿಗೆ ಅನಿಸುತ್ತೆ. ಆದ್ದರಿಂದ ಅದೊಂದು ಲಾಭ ಇದೆ. ಅದನ್ನು ಅವ್ರು ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊತಾರೆ ಅಂತ ಗೊತ್ತಿಲ್ಲ. ಆದರೆ ಕ್ಯಾಬಿನೆಟ್ ಈಗಿನ ಬರ್ತಾ ಇರೋ ಹೆಸರುಗಳನ್ನು ನೋಡಿದ್ರೆ ಅದರಲ್ಲಿ DK ಶಿವಕುಮಾರ್ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ ಯಾರನ್ನು ಮಂತ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಅದರಲ್ಲಿ ಹೈಕಮಾಂಡ್ನವರು ಸಿದ್ದರಾಮಯ್ಯ ಬಣ ಮತ್ತು ಪಕ್ಷದ ಬಣ ಅಂತೆಲ್ಲ ಸೇರಿ ಭಾಳಷ್ಟು ಹೆಸರುಗಳನ್ನು ಅವರು ಕೂಡ ಫ್ಲೋಟ್ ಮಾಡಿದ್ದಾರೆ. ಪಾರ್ಟಿ ರಾಜ್ಯಾಧ್ಯಕ್ಷರು ಮಾಡೋದ್ರಲ್ಲೂ ಕೂಡ ಇಂಡಿಪೆಂಡೆಂಟ್ ನಿರ್ಧಾರವನ್ನು ಹೈಕಮಾಂಡ್ ತೊಗೊಳ್ಳೋ ಥರ ಕಾಣ್ತಾ ಇದೆ ನೋಡಿದ್ರೆ ಅದರಲ್ಲಿ. ಯಾಕೆಂದರೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯ ಜೊತೆ ಓಪನ್ ಆಗಿ ಐಡೆಂಟಿಫೈ ಆಗಿದ್ದಾರೆ. ಹೌದು. ಸಂತೋಷ್ ಲಾಡ್ ಅವರು ಓಪನ್ ಆಗಿ ಐಡೆಂಟಿಫೈ ಆಗಿದ್ದಾರೆ. ಹೌದು. ಅದರಿಂದ ಮೊನ್ನೆ ಅವರು ಸಿದ್ದರಾಮಯ್ಯನವರು ರಾಜೀನಾಮೆಯ ವಿಚಾರ ಬಂದರು, ಕಣ್ಣೀರು ಹಾಕಿದ್ರು. ಆದ್ರಿಂದ ಅವರಲ್ಲಿ ಯಾರನ್ನಾರು ಮಾಡಿದ್ರೆ ಹೌದು, ಹೈಕಮಾಂಡ್ನವರು ಇದು ಮುಖ್ಯಮಂತ್ರಿಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಪಕ್ಷದ ದೃಷ್ಟಿಯಿಂದ ಬೇರೆಯವ್ರು ಮಾಡ್ತೀವಿ, ಇಬ್ಬರು ಒಗ್ಗಟ್ಟಾಗಿ ಕೆಲಸ ಮಾಡಿ ಅಷ್ಟೇ ಅನ್ನೋ ಸಂದೇಶವನ್ನು ಕೊಟ್ಟಂಗೆ. ಇನ್ನೊಂದು, ಮಂತ್ರಿಯಾಗಿ KPCC ಪ್ರೆಸಿಡೆಂಟು ಆಗ್ತೀನಿ ಅನ್ನೋದಕ್ಕೆ ಬಹುಶಃ ಅವರು ಒಪ್ತಾ ಇಲ್ಲ. ಯಾಕೆಂದ್ರೆ ಹಿಂದೆ ಈ DK ಶಿವಕುಮಾರ್ ಅವರು 2 ಆಗಿದ್ರು, 3 ವರ್ಷ, ಬೇರೆ ಬೇರೆ ಕಾರಣ ಇತ್ತು. ಆದರೆ ಈಗ ಪ್ರಪೋಸ್ ಮಾಡಿರೋ ಹೆಸರುಗಳಿಗೆ ಯಾರಿಗೂ DK ಶಿವಕುಮಾರ್ ಅವರ ಕ್ಯಾರೆಕ್ಟರ್ ಮತ್ತು ಸಾಮರ್ಥ್ಯ ಇಲ್ಲೇ ಇರೋದ್ರಿಂದ ಅವರಿಗೆ ಅದನ್ನು ಫೈಟ್ ಮಾಡಿ ಉಳಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಉಪಮುಖ್ಯಮಂತ್ರಿ ಬೇಡ ಅಂತೆಲ್ಲ ಅಂದ್ಕೊಂಡಿದ್ರು, ಬಹುಶಃ ಒಬ್ಬರನ್ನೇ ಪರಮೇಶ್ವರ್ ಅವ್ರದ್ದು ಮಾಡ್ತಾರೆ ಅನಿಸುತ್ತೆ. ಯಾಕೆಂದ್ರೆ ಅವ್ರಿಗೆ ಸೀನಿಯಾರಿಟಿ ಇದೆ, ದಲಿತರು, ಸಿದ್ದರಾಮಯ್ಯನವ್ರಿಗೆ ಬೇಕಾದವರು. ಎಸ್, ಯಡಿಯೂರಪ್ಪನವರನ್ನ ಭೇಟಿ ಆಗ್ತಾ ಇದ್ದಾರಂತೆ ಶಿವಕುಮಾರ್ ಅವರು. ಈ ಮೂಲಕ ಕರ್ನಾಟಕದಲ್ಲಿ ನಮ್ಮಲ್ಲಿ ಹಿಂದೆಯೂ ಕೂಡ ನಮ್ಮಲ್ಲಿ ಮುಖ್ಯಮಂತ್ರಿಗಳಾದ ನಂತರ ಈ ರೀತಿಯಾಗಿ ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಅವ್ರನ್ನ ಭೇಟಿಯಾಗುವಂಥ ಒಂದು ಸಂಪ್ರದಾಯದ ಪಾಲನೆ ಇತ್ತು, ಬಹಳಷ್ಟು ವರ್ಷಗಳ ಕಾಲ ಪಾಲನೆ ಇತ್ತು. ನಡುವೆಯಲ್ಲಿ ಅದು ಬಿಟ್ಟು ಹೋಗಿದೆ, ಅದು ಬೇರೆ ಬೇರೆ ಕಾರಣಗಳಿದ್ದಾವೆ, ರಾಜಕೀಯದ ಕಾರಣಗಳಿದ್ದಾವೆ. ಆದರೆ ಪದಗ್ರಹಣಕ್ಕೂ ಮುಂಚಿತವಾಗಿ ಯಡಿಯೂರಪ್ಪನವ್ರನ್ನ ಭೇಟಿಯಾಗಲಿದ್ದಾರೆ ಶಿವಕುಮಾರ್ ಅವರು. ಡಾಲರ್ಸ್ ಕಾಲನಿಯ ನಿವಾಸದಲ್ಲಿ ಶಿವಕುಮಾರ್ ಅವರು ಹೋಗಿ ಭೇಟಿ ಆಗ್ತಾರೆ. ಯಡಿಯೂರಪ್ಪನವರ ಆಶೀರ್ವಾದವನ್ನು ಕೂಡ DK ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಪಡೆಯಲಿದ್ದಾರೆ. ಈ ಮೂಲಕ ನಾವು ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗ್ತೀವಿ. ಪ್ರತಿಪಕ್ಷದವರು ಹೌದು, ಸೈದ್ಧಾಂತಿಕವಾಗಿ ಅವರು ವಿರೋಧ ಸ್ಥಾನದಲ್ಲಿ ಇದ್ದೇ ಇರ್ತಾರೆ. ಆದರೆ ಪದಗ್ರಹಣದಂತಹ ಸಮಾರಂಭಗಳಲ್ಲಿ ಭಾಗಿಯಾಗೋದಕ್ಕೆ ಈ ರೀತಿಯಾದಂತಹ ವಿರೋಧಗಳು ಮುಂದುವರಿಬಾರದು. ಅವರು ಕೂಡ ಇದರಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ಸೌಹಾರ್ದತೆಯ ಸಂಬಂಧವನ್ನು ಇಟ್ಟುಕೊಳ್ಳುವಂಥದ್ದು. ಯಾಕೆಂದರೆ ರಾಜಕೀಯದಲ್ಲಿ ಈ ರೀತಿಯಾದಂತಹ ಒಗ್ಗಟ್ಟಿನ ಪ್ರದರ್ಶನಗಳು ಕಾಲದಿಂದ ಕಾಲಕ್ಕೆ ಆಗ್ತಾ ಇರುತ್ತೆ. ಆದರೆ ಈಗ ಯಡಿಯೂರಪ್ಪನವ್ರನ್ನ ಭೇಟಿಯಾಗಲಿದ್ದಾರೆ ಶಿವಕುಮಾರ್ ಅವರು. ಆ ಮೂಲಕ ತಮ್ಮ ಪದಗ್ರಹಣಕ್ಕೆ ತಾವು ಬರಬೇಕು, ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗುವಂತಹ ಈ ಸಮಾರಂಭದಲ್ಲಿ ತಾವು ಕೂಡ ಭಾಗಿಯಾಗಬೇಕು ಅಂತ ಯಡಿಯೂರಪ್ಪನವ್ರನ್ನ ಹೋಗಿ ಖುದ್ದಾಗಿ ಭೇಟಿಯಾಗಲಿದ್ದಾರೆ ಶಿವಕುಮಾರ್. ಯಡಿಯೂರಪ್ಪನವರ 75 ಕಳೆದು 76ನೇ ವರ್ಷದ ಹುಟ್ಟುಹಬ್ಬವನ್ನು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆಚರಿಸಿದಾಗ ಸಿದ್ದರಾಮಯ್ಯನವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಯಾಕಂದರೆ ಅದು ಪಕ್ಷಾತೀತವಾಗಿ ಅಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂಥ ಅವಕಾಶಗಳಿರುವಂಥದ್ದು. ಈಗ ಯಡಿಯೂರಪ್ಪನವರ ಆಶೀರ್ವಾದವನ್ನು ಶಿವಕುಮಾರ್ ಅವರು ಪಡೆಯಲಿದ್ದಾರೆ. ಮತ್ತು ಯಡಿಯೂರಪ್ಪ ಕರ್ನಾಟಕದ ಅತ್ಯಂತ ಹಿರಿಯ ನಾಯಕ, ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಮತ್ತು ರಾಜ್ಯದ ಒಬ್ಬ ಹಿರಿಯ ನಾಯಕ. ಹಾಗಾಗಿ ಅವ್ರನ್ನೂ ಕೂಡ ಬನ್ನಿ ಅನ್ನುವಂಥದ್ದನ್ನು ಅವರು ಕೇಳ್ತಾ ಇದ್ದಾರೆ. ಇನ್ನು ಸಚಿವರುಗಳು ಕೂಡ ನಮಗೆ ಅವಕಾಶ ಕೊಟ್ಟರೆ ಓಕೆ, ಕೊಡದಿದ್ರೂ ಓಕೆ, ನನಗೆ ಇದುವರೆಗೂ ಕೂಡ ಕರೆ ಬಂದಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಶಾಸಕ ಕೃಷ್ಣ ಬೈರೇಗೌಡ ಅವರು ಈ ಮಾತನ್ನು ಹೇಳಿದ್ದಾರೆ. ಮಾಜಿ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಪಕ್ಷ ನನಗೆ ಎಲ್ಲ ಅವಕಾಶವನ್ನು ಮಾಡಿಕೊಟ್ಟಿದೆ ಅನ್ನುವಂತಹ ಮಾತುಗಳನ್ನು ಕೂಡ ಕೃಷ್ಣ ಬೈರೇಗೌಡರು ಕೂಡ ಹೇಳ್ಕೊಂಡಿದ್ದಾರೆ. ನನಗೆ ಇನ್ನೂ ಯಾವುದು ರೀತಿ ಬಂದಿಲ್ಲ, ಅದ್ರ ಬಗ್ಗೆ ಏನೋ ಆತಂಕ ಇಲ್ಲ ಅಥವಾ ಚಿಂತೆ ಇಲ್ಲ. ಪಕ್ಷ ಕೊನೆ ಗಳಿಗೆಯಲ್ಲಿ ಕೆಲವು ತೀರ್ಮಾನಗಳು ಕೊನೆ ಗಳಿಗೆವರೆಗೂ ಕೂಡ ಆಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಪಕ್ಷ ಕೆಲವು ಕೆಲಸಗಳನ್ನು ಕೊಟ್ಟಿದೆ, ಆ ಕೆಲಸ ಮಾಡ್ತಾ ಇದ್ದಾವೆ. ನಿರೀಕ್ಷೆ ಆ ಥರ ನೋಡಿ, ನಾನು ಹಿಂದೆನೂ ಹೇಳಿದ್ದೇನೆ, ನಮಗೆ ಪಕ್ಷ ಎಲ್ಲ ಅವಕಾಶ ನನಗೆ ಕೊಟ್ಟಿದೆ, ಯಾವತ್ತೂ ಕೊಟ್ಟಿದೆ. ಹಾಗಿರೋವಾಗ ಪಕ್ಷ ನಮಗೆ ಅವಕಾಶ ಕೊಟ್ಟರೂ ನಡೀತದೆ, ಅವಕಾಶ ಕೊಡಲಿಲ್ಲ ಅಂದರೂ ನಡೀತದೆ. ಅವಕಾಶ ಕೊಡಲಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಎಲ್ಲ ಕೊಟ್ಟಾಗಿದೆ. ಮುಂದೆ ಕೊಟ್ಟರೆ ಮಾಡ್ತೇವೆ. ಹೀಗೆ ಕೆಲವು ಸಚಿವರುಗಳು, ಮಾಜಿ ಸಚಿವರುಗಳು ಕೆಲವರು ದೆಹಲಿಗೆ ಹೋಗಲೇ ಇಲ್ಲ. ಯಾಕಂದರೆ ಯಾವುದೇ ರೀತಿಯಂಥ ಲಾಬಿಯನ್ನು ಮಾಡೋ ಕಡೆಗೆ ಹೋಗಿಲ್ಲ. ಈಗ KJ ಜಾರ್ಜ್ ಅಂತ ಅವರು ಹೋಗಿದ್ದಾರೆ ಅಂತ ಹೇಳಿದ್ರೆ ಅವರೇನು ಲಾಬಿ ಮಾಡುವ ಉದ್ದೇಶಕ್ಕಾಗಿ ಹೋಗಿಲ್ಲ, ಬದಲಿಗೆ ಒಂದು ರೀತಿಯಂಥ ನೇತೃತ್ವದ ಸ್ಥಾನದಲ್ಲಿ ಅವರು ದೆಹಲಿಗೆ ಹೋಗಿರುವಂಥದ್ದನ್ನು ಕಾಣ್ತೀವಿ. ಪರಮೇಶ್ವರ್ ಅವ್ರನ್ನ ಮತ್ತು MB ಪಾಟೀಲರನ್ನ ದೆಹಲಿಗೆ ಕರೆಸ್ಕೊಂಡಿದ್ರು. ರಾಮಲಿಂಗಾರೆಡ್ಡಿ ಅಂತವರು ಹೋಗಲೇ ಇಲ್ಲ ದೆಹಲಿಗೆ, ಕೃಷ್ಣ ಬೈರೇಗೌಡರು ದೆಹಲಿಗೆ ಹೋಗಲಿಲ್ಲ, ಅಥವಾ ದಿನೇಶ್ ಗುಂಡೂರಾವ್ ಅಂತವರು ದೆಹಲಿಗೆ ಹೋಗಿಲ್ಲ. ಈ ರೀತಿ ಕೆಲವರು ಹೋಗಲೇ ಇಲ್ಲ. ಇನ್ನು ಕೆಲವರು ಹೋಗಿದ್ದಾರೆ, ದೆಹಲಿಯಲ್ಲಿ ಹೋಗಿ ಪ್ರಯತ್ನವನ್ನು ಮಾಡುವಂತಹ ಒಂದು ಅವಕಾಶವನ್ನು ಕೇಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮನ್ನು ಮುಂದುವರಿಸಿ ಅಂತ ಕೇಳ್ಕೊಳ್ಳುವಂಥದ್ದನ್ನು ಕೂಡ ಮಾಡ್ತಾ ಹೋಗಿದ್ದಾರೆ. ಚರ್ಚೆ ನಾವು ಮುಂದುವರಿಸೋಣ. ನಾನು ಐವಾನ್ ಅವ್ರ ಜೊತೆ ಮಾತಾಡೋಕ್ಕೆ ಮುಂಚಿತವಾಗಿ ಪ್ರತಿಪಕ್ಷದ ಕಡೆಯ ರಿಯಾಕ್ಷನನ್ನು ತೆಗೆದುಕೊಳ್ತೀವಿ. ಚಂದ್ರಶೇಖರ್ ಅವರು, ತಾವು ಯಾವ ರೀತಿಯಾಗಿ ನೋಡ್ತೀರಿ ಇವತ್ತಿನ ಈ ಒಂದು ನಾಯಕತ್ವ ಬದಲಾವಣೆಯ ಪರ್ವವನ್ನು?
ನೋಡಿ 2011ರಲ್ಲಿ ತರುಣ್ ಗೊಗೊಯ್ ಅಸ್ಸಾಮಲ್ಲಿ ಸರ್ಕಾರವನ್ನು ರಿಪೀಟ್ ಮಾಡೋದು ಬಿಟ್ಟರೆ, ಕಾಂಗ್ರೆಸ್ ಸರ್ಕಾರ ರಿಪೀಟ್ ಆಗಿದ್ದು ಬಿಟ್ಟರೆ ಸುಮಾರು 15 ವರ್ಷ ಆಯಿತು. 1.5 ದಶಕದಲ್ಲಿ ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಮತ್ತೊಮ್ಮೆ ರಿಪೀಟ್ ಆಗೇ ಇಲ್ಲ. ಇದು ಆಡಳಿತಕ್ಕೆ ಬರ್ತಾರೆ, 5 ವರ್ಷ ಕೆಟ್ಟ ಆಡಳಿತ ಕೊಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಹೀನಾಯವಾಗಿ ಸೋಲ್ತಾರೆ ನೆಕ್ಸ್ಟ್ ಎಲೆಕ್ಷನಲ್ಲಿ. ಇದು ಇಡೀ ಕಾಂಗ್ರೆಸ್ಸು ದೇಶದಲ್ಲಿ ಬಂದಿರತಕ್ಕಂಥ ಇತಿಹಾಸ. ನೀವು ಸಿದ್ದರಾಮಯ್ಯವ್ರ ಆಡಳಿತವನ್ನು ನೋಡಿದ್ರಿ, ಅದಾದಮೇಲೆ ಆಗಿರ್ತಕ್ಕಂಥದ್ದು ನೋಡಿದ್ರಿ. ಈಗ ಸಿದ್ದರಾಮಯ್ಯನವರು ಈಗ 3 ವರ್ಷ ಆದಮೇಲೆ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಏನು ಹೊಸ ಕಾಗೆ ಗುಬೆಯ ಕಥೆಗಳನ್ನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ, ಇಲ್ಲ ಮೊದಲೇ ಮಾತುಕತೆ ಆಗಿತ್ತು, ಬಿಡಬೇಕು ಅಂತೇಳಿ ಮಾತುಕತೆ ಆಗಿತ್ತು. ಇದು ಎರಡನೇದು ಹೈಕಮಾಂಡ್ ಮಾತನ್ನು ಕೇಳಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ. 2 ವಿಚಾರಕ್ಕೆ ನೋಡಿ, ಅಕಸ್ಮಾತ್ ಏನಾದರೂ ಮಾತುಕತೆ ಆಗಿದ್ದಿದ್ರೆ, ಮಾತುಕತೆ ಆಗಿದೆ ಅಂತೇಳಿ ಸಿದ್ದರಾಮಯ್ಯರಿಗೆ ಗೊತ್ತಿರಲಿಲ್ವಾ? ರೋಡೊಳಗೆ ನಿಂತ್ಕೊಂಡು ಯಾಕೆ ಎದೆ ಪಡ್ಕೊಂಡು ಹೇಳಬೇಕಾಗಿತ್ತು ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತೇಳಿ? ಅವ್ರ ಮಗ ಯಾಕೆ ಹೇಳಬೇಕಾಗಿತ್ತು ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ? ಅದು ಬಿಟ್ಬಿಡಿ 28ಕ್ಕೂ ನಮ್ಮ ಅಪ್ಪನೇ ಮುಖ್ಯಮಂತ್ರಿ. ಇದನ್ನು ಜಾರಕಿಹೊಳಿ ಅವರು ಕೂಡ ಹೇಳಿದ್ರು. ಅದರ ಅರ್ಥ ಈ ಅಗ್ರಿಮೆಂಟ್ ಅಂತಕ್ಕಂಥದ್ದಕ್ಕೆ ಯಾರು ಬೆಲೆ ಕೊಟ್ಟಿದ್ರ ಇಲ್ವಾ ಅನ್ನೋದು ಅದೊಂದು ಸುಳ್ಳಾಯಿತು. 2ನೇದು, ಹೈಕಮಾಂಡ್ ಮಾತಿಗೆ ಗೌರವ ಕೊಟ್ಬಿಟ್ಟು ಸಿದ್ದರಾಮಯ್ಯವ್ರು ಇಳಿದ್ರು ಅಂತ ಹೇಳಿದ್ರೆ, ಈ 3 ವರ್ಷದಲ್ಲಿ ಹೈಕಮಾಂಡ್ ಇರಲಿಲ್ವಾ? ಮೊದಲನೇ ದಿವಸದಿಂದ ನೀವು ಲೆಕ್ಕ ಕಮ್ಮನಿ ಹರಿಪ್ರಸಾದ್, ಫಸ್ಟ್ ಡೇ ಯಾವುದಾದ್ರು 1 ತಿಂಗಳು ಕೇಳಿ ಸಿದ್ದರಾಮಯ್ಯವ್ರ ಕೆಳಗಿಳಿಬೇಕು, ಡಿ ಕೆ ಶಿವಕುಮಾರ್ ಆಗಬೇಕು ಅಂತಕ್ಕಂಥ ಕೂಗು ಅವರ MLAಗಳಿಂದ ಹೇಳ್ದಿರ್ತಕ್ಕಂಥ 1 ತಿಂಗಳು ಹೇಳಿ. ಆವಾಗ ಹೈಕಮಾಂಡ್ಗೆ ಯಾರು ಎದುರ್ತಿರ್ಲಿಲ್ವಾ? ಹೈಕಮಾಂಡ್ಗೆ ಹಳೆಬರಿ ಬಿಟ್ಬಿಡಿ. ಫಸ್ಟ್ ಟೈಮ್ MLA ಇಕ್ಬಾಲ್ ಹುಸೇನು, ಫಸ್ಟ್ ಟೈಮ್ MLA ನಯನಾ ಮೋಟಮ್ಮ, ಫಸ್ಟ್ ಟೈಮ್ MLA ಬಸವರಾಜ್ ಶಿವಗಂಗಾ, ಇವ್ರು ಹೇಳ್ತಾರೆ ನೀವು ಇಳಿಬೇಕು, ನಾವು ಡಿ ಕೆ ಶಿವಕುಮಾರ್ನ ಮಾಡ್ತೀವಿ ಅಂತ ಹೇಳಿದ್ರೆ ಆಗ ಹೈಕಮಾಂಡ್ಗೆ ತಾಕತ್ತಿರ್ಲಿಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ ಅಲ್ವಾ ನಿಮ್ಮ ಪ್ರಕಾರ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲಿ ಏರ್ಪೋರ್ಟಲ್ಲಿ ನಿಂತ್ಕೊಂಡು ವಾರ್ನಿಂಗ್ ಕೊಡ್ತಾರೆ, ಇನ್ಯಾರು ಬಾಯಿ ಬಿಡಬಾರ್ದು, ಬಿಟ್ಟರೆ ಅವ್ರ ಮೇಲೆ ಕ್ರಮ ತಗೊತೀವಿ ಅಂತೇಳಿ. ಫ್ಲೈಟ್ ಹತ್ತಿ 10 ನಿಮಿಷಕ್ಕೆ ಇಕ್ಬಾಲ್ ಹುಸೇನ್ ಆಗಲೇ ಸ್ಟೇಟ್ಮೆಂಟ್ ಕೊಡ್ತಾರೆ. ನೋಟಿಸ್ ಅಂತ ಕೊಟ್ರಲ್ವಾ ಇವರು? ನೋಟಿಸ್ಗೆ ರಿಪ್ಲೈ ಕೊಟ್ರ ಇಕ್ಬಾಲ್ ಹುಸೇನು? ನೋಟಿಸ್ ಬೆಳಗ್ಗೆ ಕೊಟ್ಟವ್ರೆ, ಮಧ್ಯಾಹ್ನಕ್ಕಾಗಲಿ ತಿರ್ಗಾ ಶುರು. ಅದರ ಅರ್ಥ ಹೈಕಮಾಂಡ್ಗೆ ಯಾವ ಫಸ್ಟ್ ಟೈಮ್ MLAಗಳಾಗಲಿ ಅವರ ಕಾರ್ಯಕರ್ತರಲ್ಲಿ ಯಾರೂ ಬೆಲೆ ಕೊಟ್ಟಿಲ್ಲ. ಯಾಕೆಂತ ಹೇಳಿದ್ರೆ ದಿಸ್ ಇಸ್ ದ ವೀಕೆಸ್ಟ್ ಹೈಕಮಾಂಡು. ಇವತ್ತು ಆ ವೀಕೆಸ್ಟ್ ಹೈಕಮಾಂಡು MLAಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಯೋಗ್ಯತೆ ಇಲ್ದಿರೋ ಹೈಕಮಾಂಡ್ ಮಾತನ್ನ ಸಿದ್ದರಾಮಯ್ಯವ್ರ ಕೆಳಗಿಳಿದಿದ್ದಾರೆ ಅಂತ ಹೇಳಿದ್ರೆ ಯಾವ ಚಿಕ್ಕ ಮಗುನು ಕೂಡ ನಂಬಲ್ಲ. ಯಾಕೆ ಓಕೆ ಇಲ್ಲ, ಈಗ ರಾಜಕೀಯದ ಬಗ್ಗೆನೇ ಮಾತಾಡೋದಕ್ಕೆ ಬಹಳಷ್ಟು ಅವಕಾಶಗಳಿರ್ತವೆ. ಬಟ್ ನೀವು ವಿಮರ್ಶೆನ ಮಾಡುವಂಥದ್ದು, ಸರ್ಕಾರವನ್ನು ವಿಮರ್ಶೆ ಮಾಡಲೇಬೇಕು ಪ್ರತಿಪಕ್ಷವಾಗಿ. ಆದರೆ ಕನಿಷ್ಠ ನಾವು ಅವ್ರಿಗೆ ಓಕೆ ಒಂದು ಬದಲಾವಣೆ ಆಗ್ತಾ ಇದೆ ಅನ್ನೋಂಥ ಅಭಿನಂದನೆ ಸಲ್ಲಿಸೋದಕ್ಕೆ ಕೂಡ ಅವಕಾಶ ಇಲ್ಲ. ಅಲ್ಲಿಗೆ ಬರ್ತಾ ಇದ್ದೀನಿ ಸರ್. ಇದನ್ನು ಹೇಳ್ಬಿಟ್ಟು ಅಲ್ಲಿಗೆ ಬರ್ತಾ ಇದೆ. ಅಭಿನಂದನೆ ಸಲ್ಲಿಸೋದಕ್ಕೆ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ನಾವು ಅಭಿನಂದನೆ ಸಲ್ಲಿಸ್ತೀವಿ ಹೊಸ ಮುಖ್ಯಮಂತ್ರಿಗೆ. ಆದರೆ ಇದು ATMಗೆ ಹಳೆ ವಾಚ್ಮೆನ್ ಹೋಗಿ ಹೊಸ ವಾಚ್ಮೆನ್ ಬರೋದಲ್ಲ. ಬಂದೆ ಅಲ್ಲ ಆ ವಿಚಾರಗಳು ಮಾತಾಡ್ಲಿಕ್ಕಿದೆ, ಅದರ ಅವಕಾಶ ಇಲ್ಲ ಅಂತ ಹೇಳ್ತಿಲ್ಲ ನಾನು. ಅದನ್ನು ಮಾತಾಡೋಣ. ನಾವು ಬಹಳಷ್ಟು ವಿಚಾರಗಳನ್ನ ಮಾತಾಡುವಂಥದ್ದು ಇದ್ದೇ ಇರುತ್ತೆ. ಸರ್ಕಾರಗಳು ಬದಲಾಗುವಾಗ, ಹೊಸ ಸರ್ಕಾರಗಳು ಬದಲಾಗುವಾಗ ಪ್ರತಿಪಕ್ಷದವರ ಅಭಿಪ್ರಾಯ ಇರುತ್ತೆ, ಆಡಳಿತ ಪಕ್ಷದವರ ಅಭಿಪ್ರಾಯಗಳಿರುತ್ತೆ. ಇಲ್ಲಿ ಐವನ್ ಅವರೇ, ತಾವು ಕೂಡ ದೆಹಲಿಯಲ್ಲೂ ಹೋಗಿದ್ರಿ, ಇಲ್ಲೂ ಕೂಡ ಸಿದ್ದರಾಮಯ್ಯವ್ರ ಜೊತೆಗೆ ಇದ್ದಂಥವ್ರು, ಸಿದ್ದರಾಮಯ್ಯವ್ರ ಜೊತೆಗೇ ರಾಜಕೀಯದ ನಡೆಯನ್ನು ಅನುಸರಿಸ್ಕೊಂಡು ಬಂದಂಥವ್ರು ಸಿದ್ದರಾಮಯ್ಯವ್ರ ಜೊತೆಗೆ. ಈಗ ಶಿವಕುಮಾರ್ ಅವರ ಪರ್ವ ಶುರು ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಯಾವ ರೀತಿಯಾಗಿ ನೋಡ್ತೀರಿ ಶಿವಕುಮಾರ್ ಅವರ ಆಡಳಿತವನ್ನು ಮತ್ತು ಇಡೀ ಬೆಳವಣಿಗೆಯನ್ನು? ಹರಿಪ್ರಸಾದ್, ಶಿವಕುಮಾರ್ ಅಂತೇಳುವರು ಒಂದು ರಾಜ್ಯದ ಒಂದು ಭರವಸೆ. ಇವತ್ತು ಶಿವಕುಮಾರ್ ಪರ್ವ ಅಂತ ನಾವು ಏನು ಹೇಳಿದ್ದೇವೆ, ಅವರು ಒಬ್ಬ ಕಾರ್ಯಕರ್ತರಾಗಿ ಇವತ್ತು ಈ ಹುದ್ದೆಗೆ ಬಂದಿರತಕ್ಕಂಥದ್ದು. ಕಾರ್ಯಕರ್ತರ ನೋವು, ಜನರ ನೋವು ಮತ್ತು ಅನೇಕ ಹುದ್ದೆಗಳಲ್ಲಿ ಈಗ ಇವರು ಹೇಳಿದಾಗೆ 45 ವರ್ಷಗಳ ದೀರ್ಘಕಾಲದ ರಾಜಕಾರಣ ಮಾಡಿ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಬಹುಕಾಲದ ಕನಸು ಕೂಡ. ಮತ್ತು ಡಿ ಕೆ ಶಿವಕುಮಾರ್ ಅಂದರೆ ಅದು ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಅವರು ಒಂದು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಬಹುಶಃ ನಾವು ಕಾಂಗ್ರೆಸ್ನವರು ಮಾತ್ರ ಅಲ್ಲ, ಇಡೀ ರಾಜ್ಯ ಇವತ್ತು ರಾಜ್ಯದಲ್ಲಿ ಒಂದು ದೊಡ್ಡ ಭರವಸೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಇವತ್ತು ಡಿ ಕೆ ಶಿವಕುಮಾರಿಂದ ಆಗ್ತಾಯಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸ್ವೀಕಾರ ಮಾಡಿರ್ತಕ್ಕಂಥದ್ದು ವಿರೋಧ ಪಕ್ಷದವರು ಟೀಕೆ ಮಾಡಲೇಬೇಕು. ಅದು ಹೈಕಮಾಂಡ್ ವೀಕ್, ಈ ಕಮಾಂಡ್ ವೀಕ್. ಅವರನ್ನು ಅವರ ಸಿದ್ಧಾಂತಗಳು ಏನಾಗಿತ್ತು ಅಂತ ನೋಡ್ಕೊಳ್ಬೇಕು. ಅದು ಯಡಿಯೂರಪ್ಪನನ್ನು ಕೆಳಗಿಳಿಸಿದರು. ಅದರ ನಂತರ ಯಾರು ನಮ್ಮ ಡಿ ವಿ ಸದಾನಂದ ಗೌಡರನ್ನು ತಂದರು, ಸೆಟ್ಟರನ್ನು ತಂದರು. ಯಾವ ವಿಚಾರದಲ್ಲಿ ತಂದರು? 10 ತಿಂಗಳು ಅಧಿಕಾರ ಕೊಟ್ಟು ಮತ್ತೆ ಅವರು ಅಧಿಕಾರಕ್ಕೆ ಬಂದರ ಅಂತ ಮತ್ತೆ ಅವರು ನೋಡ್ಕೊಳ್ಬೇಕು. ನಮ್ಮದು ಕ್ಲಿಯರ್ ಸಿದ್ಧಾಂತ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು 2020ರಿಂದ ಅವರು ರಾಜ್ಯದ ಅಧ್ಯಕ್ಷರಾದ ಮೇಲೆ, ನಂತರ 23ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಒಟ್ಟೊಟ್ಟಾಗಿ ಕೆಲಸ ಮಾಡಿದರೆ ಹೊರತು ಇವತ್ತು ಯಾವುದೇ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಬರಲೇ ಇಲ್ಲ. ಇರ್ಬೋದು 2.5 ವರ್ಷದ ನಂತರ ಅಧಿಕಾರ ಬಿಟ್ಟುಕೊಡ್ಬೇಕು, ಇದರ ಬಗ್ಗೆ ಸ್ವಲ್ಪ ವಿಚಾರಗಳಿರ್ಬೋದು. ಬಟ್ ಹೈಕಮಾಂಡ್
ಯಾವ ಸಮಯಕ್ಕೆ ತೀರ್ಮಾನ ತೆಗೆದುಕೊಳ್ಬೇಕೋ ಅವರು ತೆಗೆದುಕೊಂಡಿದೆ. ಇವತ್ತು ವಿರೋಧ ಪಕ್ಷದವರಿಗೆ ಮಾತಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಇವತ್ತು ಅಧಿಕಾರದ ಹಸ್ತಾಂತರ ಆಗಿದೆ. ಅಧಿಕಾರದ ಹಸ್ತಾಂತರ ಎಷ್ಟು ಸ್ಮೂತಾಗಿ ಆಗಿದೆ ಅಂದರೆ, ಇಲ್ಲ ನಾನು ಹೈಕಮಾಂಡ್ ಹೇಳಿದರೆ, ಸಿದ್ದರಾಮಯ್ಯನವರು ಏನು ಹೇಳಿದರು, 2.5 ವರ್ಷ ಆದ ನಂತರ ಬಿಟ್ಟು ಕೊಡಬೇಕು ಅಂತ ಅಲ್ಲಿ ಇಲ್ಲಿ ಸ್ವಲ್ಪ ಕೂಗುಗಳು ಬಂದದ್ದು ನಿಜ, ಅದು ನಾನು ಒಪ್ಪಿಕೊಳ್ತೇನೆ. ಆದರೆ ಅವರು ಏನು ಹೇಳಿದರು, ರಾಹುಲ್ ಗಾಂಧಿಯವರು ಯಾವಾಗ ನನಗೆ ಬಿಟ್ಟು ಕೊಡು ಅಂತ ಹೇಳ್ತಾರೋ ಆ ದಿನವೇ ನಾನು ಬಿಟ್ಟು ಕೊಡ್ತೇನೆ. ಎನಿ ಚೀಫ್ ಮಿನಿಸ್ಟರ್ ವಿಲ್ ಡೂ ದ್ಯಾಟ್. ರಾಜಕೀಯದ ಬದ್ಧತೆ, ಸಮಾಜದ ಬದ್ಧತೆ, ಜನರ ಮೇಲೆ ಕೊಟ್ಟಂಥ ವಿಶ್ವಾಸ ಅಂದರೆ ಅದನ್ನು ಉಳಿಸಿಕೊಂಡಿದ್ದೇವೆ. ಹಾಗಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶ ಮೆಚ್ಚುವಂಥ ರೀತಿಯಲ್ಲಿ ಪ್ರಜಾಪ್ರಭುತ್ವದ ಮಾದರಿಗೆ ಒಂದು ಉದಾಹರಣೆ ಆಗಿರ್ತಕ್ಕಂಥ ಅಧಿಕಾರ ಹಸ್ತಾಂತರ ಆಗ್ತಾ ಇದೆ. ಹಾಗಾಗಿ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಬಿ ಜೆ ಪಿಯವರಿಗೆ ಆಗ್ತಾಯಿಲ್ಲ. ಯಾಕೆಂದರೆ ಅವರು ಯಾವಾಗ ಸೆಟ್ಟಾರನ್ನು ಇಳಿಸಿದರು, ದಿವಸದಾನಗೌಡರನ್ನು ಇಳಿಸಿದರು, ಅಥವಾ ಕಣ್ಣೀರು ಹಾಕಿ ಭಾಷಣ ಮಾಡಿ ಯಾವಾಗ ಯಡಿಯೂರಪ್ಪನವರು ನನ್ನನ್ನು ಇಳಿಸಿದರು ಈ ಇಳಿ ವಯಸ್ಸಿನಲ್ಲಿ ಅಂತ ಹೇಳಿದರು, ಅದು ಎಲ್ಲರಿಗೂ ಗೊತ್ತಿತ್ತು. ಯಡಿಯೂರಪ್ಪರ ನೇತೃತ್ವದ ಸರ್ಕಾರ ಬಂದಿತ್ತು, ಅವ್ರನ್ನ ಹೇಗೆ ಇಳಿಸಿದರು, ಇದೆಲ್ಲ ದೇಶದ ಚರಿತ್ರೆಯಲ್ಲಿ ಸೇರಿದೆ, ರಾಜ್ಯ ಚರಿತ್ರೆಯಲ್ಲಿ ಸೇರಿದೆ. ಆದರೆ ಕಾಂಗ್ರೆಸ್ಸು ಇವತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಂಥ ಸವಾಲಿನೊಂದಿಗೆ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕೆ ನಾನು ವಿರೋಧ ಪಕ್ಷದವ್ರು ವಿನಂತಿ ಮಾಡ್ತೇನೆ, ಸರ್ಕಾರ ಮಾಡೋದಕ್ಕೆ ನೀವು ಬರಬೇಕು. ಇವತ್ತು ಒಳ್ಳೆಯ ಸಂಪ್ರದಾಯ ತಾವು ಹೇಳಿದ್ರಲ್ವಾ, ಇವತ್ತು ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವ್ರ ಹತ್ರ ಹೋಗ್ಲಿಕ್ಕೆ ಮಾಡಿದ್ದಾರೆ, ಯಡಿಯೂರಪ್ಪರ ಹತ್ರ ಹೋಗ್ತಾರೆ, ದೇವೇಗೌಡರ ಹತ್ರ ಹೋಗ್ತಾರೆ. ಯಾಕೆ ಹೋಗ್ತಾರೆ? ರಾಜ್ಯದ ಒಟ್ಟಾರೆ ಬೆಳವಣಿಗೆ ದೃಷ್ಟಿಯಿಂದ ಹೋಗ್ತಾರೆ, ಎಲ್ಲರನ್ನು ಒಟ್ಟು ತೆಗೆಸಿಕೊಂಡು ಹೋಗುವಂಥ ದೃಷ್ಟಿಯಲ್ಲಿ ಹೋಗ್ತಾರೆ. ಹಾಗಾಗಿ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕಾರ್ಯಕ್ರಮಕ್ಕೆ ವಿರೋಧ ಪಕ್ಷದವರು ಸಹಾಯ ಮಾಡಬೇಕು ಅಂತ ಮುಖ್ಯಮಂತ್ರಿ ಆಗಿದ್ದಾಗ ಯಾಕೆ ಹೋಗಿ ಅಂಥದ್ದು ಹೋಗಿರ್ಬೋದು, ಬೇರೆ ಬೇರೆ ಕಾರಣ ಇರಬಹುದು. ಆದರೆ ಇವತ್ತು ಕೇರಳದಲ್ಲಿ ವಿರೋಧ ಪಕ್ಷ ನಾಯಕರ ಪಿಣರಾಯಿ ವಿಜಯನ್ ಅವರು ಇದು ಸ್ವೇರಿಂಗ್ ಇನ್ ಸೆರೆಮನಿಯ ಸ್ಟೇಜಲ್ಲಿ ಬಂದು ಕೂತ್ಕೊಳ್ತಾರೆ. ಇದು ಪ್ರಜಾಪ್ರಭುತ್ವದ ಮಾದರಿ ರೀ, ಇದು ಪ್ರಜಾಪ್ರಭುತ್ವದಲ್ಲಿ ಇರಬೇಕಾಗಿದ್ದು. ಅದನ್ನು ಬಿಟ್ಟು ಅದು ಹೀಗೆ ಲಕ್ಷಣ, ಅದು ಹೀಗೆ ಆಯಿತು, ಹಾಗೆ ಆಯಿತು. ನೀವು ಟೀಕೆ ಮಾಡಿ, ನೀವು ಅವಕಾಶ ಕೊಟ್ಟು ಮಾಡಿ. ಟೀಕೆ ಅಂದರೆ ಬರೀ ಟೀಕೆ ಮಾಡಲಿಕ್ಕೇ ವಿರೋಧ ಪಕ್ಷ ಇರುವುದಲ್ಲ. ಯಾವ ಸಂದರ್ಭದಲ್ಲಿ ಕೂಡ ಪ್ರಜಾಪ್ರಭುತ್ವದಲ್ಲಿ ಶ್ಯಾಡೋ ಚೀಫ್ ಮಿನಿಸ್ಟರ್ ಇರ್ತಾರೆ, ಇವರು ಯಾರು ವಿರೋಧ ಪಕ್ಷ ನಾಯಕರು, ಅವರು ಯಾರು ಮುಖ್ಯಮಂತ್ರಿ ಈಗ ನಾನು ಆಗ ನೋಡ್ತಾ ಇದ್ದೆ, ಜಮೀರ್ ಅಹಮದ್ ಬಗ್ಗೆ ಮಾತಾಡ್ತಾ ಇದ್ದಾರೆ ವಿರೋಧ ಪಕ್ಷ ನಾಯಕರು. ಹೇಳ್ತಾರೆ ಜಮೀರ್ ಅಹಮದ್ ಅವರನ್ನು ಈಗ ದಾವಣಗೆರೆ ಉದಾಹರಣೆ ಕೊಡೋದಕ್ಕೆ ಅವರಿಗೆ ಮಂತ್ರಿ ಆಗೋದನ್ನು ತಪ್ಪಿಸ್ತಾರೆ ಅಂತ ವಕಾಲತ್ತು ಮಾಡ್ತಕ್ಕಂಥ ಪರಿಸ್ಥಿತಿ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಬರುವುದಂತಾದರೆ ಯು ಆರ್ ಟೋಟಲಿ ಡಿಸ್ಪ್ಯೂಟಿಂಗ್, ಒಂದು ಗೊಂದಲ ಏರ್ಪಾಡು ಮಾಡಬೇಕಂತ ಕೆಲಸ ಮಾಡ್ತೀವಿ. ಸರ್ಕಾರಕ್ಕೆ ಸಹಕಾರ ಕೊಡಬೇಕು. ಡಿಕೆ ಸಂಪುಟದಲ್ಲಿ ಸಚಿವ ಸ್ಥಾನಕ್ಕೋಸ್ಕರ ಒಂದ್ ಕಡೆ ಲಾಬಿ ನಡೀತಾ ಇತ್ತು, ಕರೆ ಯಾರಿಗೆ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಪಕ್ಷದ ಸಾರಥ್ಯ ಯಾರ ಹೆಗಲಿಗೆ, ಮುಂಬರುವಂತ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಯಾರ ಹೆಗಲಿಗೆ. ಈಗ ಕೆಪಿಸಿಸಿ ಅಧ್ಯಕ್ಷರಾಗಿ ಬಿ ಕೆ ಹರಿಪ್ರಸಾದ್ ಆಯ್ಕೆ ಬಹುತೇಕ ಖಚಿತ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೈಕಮಾಂಡ್ ನಿಂದ ಅಧಿಕೃತ ಘೋಷಣೆ ಒಂದೇ ಬಾಕಿ ಉಳಿದಿರೋದು, ಅನೌನ್ಸ್ಮೆಂಟ್ ಒಂದೇ ಬಾಕಿ ಉಳಿದಿರೋದು. ಅಹಿಂದ ಮತ ಬ್ಯಾಂಕ್ ಕಾರಣಕ್ಕೆ ಹರಿಪ್ರಸಾದ್ಗೆ ಮಣೆ ಹಾಕೋದಕ್ಕೆ ಹೈಕಮಾಂಡ್ ಒಲವನ್ನ ತೋರ್ತಾ ಇದೆ. ಒಬಿಸಿ ಕೋಟಾದಡಿಯಲ್ಲಿ ಬಿ ಕೆ ಹರಿಪ್ರಸಾದ್ಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಒಲಿದು ಬರ್ತಾ ಇದೆ. ಹರಿಪ್ರಸಾದ್ಗೂ ಒಂದ್ ಕಡೆ ಒಂದು ಕಳವಳ ಇತ್ತು, ಯಾಕಂದ್ರೆ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಯಾವಾಗ ನಾಯಕತ್ವ ಬದಲಾವಣೆ ಆಯಿತು, ತನಗೆ ಸೂಕ್ತ ರೀತಿಯ ಸ್ಥಾನಮಾನ ಮುಂಬರುವಂತ ದಿನಗಳಲ್ಲಿ ಸಿಗುತ್ತಾ ಇಲ್ವಾ ಗೊಂದಲ ಇತ್ತು. ಸಿದ್ದರಾಮಯ್ಯ ಅವರು ಹರಿಪ್ರಸಾದ್ ಕೈ ಬಿಡಲಿಲ್ಲ, ಸ್ಟ್ರಾಂಗ್ ಆಗಿ ವರಿಷ್ಠರ ಮುಂದೆ ಡಿಮ್ಯಾಂಡ್ ಅನ್ನ ಇಟ್ರು, ಹರಿಪ್ರಸಾದ್ ಅವರಿಗೆ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ. ಈಗ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಹರಿಪ್ರಸಾದ್ ಅವರಿಗೆ ಒಲಿದು ಬರ್ತಾ ಇದೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ಉಳಿದಿರೋದು. ಬಿ ಕೆ ಹರಿಪ್ರಸಾದ್ ಅವ್ರನ್ನ, ಯಾಕಂದರೆ ಅಹಿಂದ ವಿಚಾರಗಳನ್ನು ಮತ್ತು ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ಹೀಗೆ ಕೇಂದ್ರದಲ್ಲಿ RSS ವಿಚಾರಧಾರೆಯ ವಿರುದ್ಧ ಬಹಳ ಚೂರಾಗಿ ಓಡಾಡ್ತಾ ಇರ್ತಾರೆ. ಅದೇ ಸ್ವರೂಪದಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಕೂಡ ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಹೋಗುವಂಥವ್ರು ಬಿ ಕೆ ಹರಿಪ್ರಸಾದ್. ಹೀಗಾಗಿ ಬಿ ಕೆ ಹರಿಪ್ರಸಾದ್ ಅಂತವ್ರನ್ನ ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸುವುದರ ಕಡೆಗೆ ಈಗ ಪಕ್ಷ ಯೋಚನೆ ಮಾಡ್ತಾ ಇದೆ ಅಂತೇಳಿ ಒಂದು ಹಂತದಲ್ಲಿ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಮಂತ್ರಿ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಸಿದ್ದರಾಮಯ್ಯನವರು ಮಾಡಿದ್ರಂತೆ. ಆದರೆ ಅಂತಿಮವಾಗಿ ಈಗ ಏನು ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷರಾಗೋದ್ರಲ್ಲಿ ಫ್ರಂಟ್ ರನ್ನರ್ ಆಗಿದ್ರು, ಅವ್ರನ್ನೇ ಅಧ್ಯಕ್ಷರನ್ನಾಗಿ ಮಾಡೋದು ಅನ್ನೋಂಥದ್ದಿತ್ತು. ಆದರೆ ಸತೀಶ್ ಜಾರಕಿಹೊಳಿ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಮಂತ್ರಿ ಸ್ಥಾನ ಬಿಟ್ಟು ನನಗೆ ಅಧ್ಯಕ್ಷ ಸ್ಥಾನ ಬೇಡ, ಎರಡೂ ನನಗೆ ಕೂಡಿ
ಮಂತ್ರಿ ಆಗಿದ್ದುಕೊಂಡು ನಾನು ಅಧ್ಯಕ್ಷನಾಗಿರ್ತೀನಿ ಅನ್ನೋಂಥನ್ನ ಕೇಳಿದ್ದಾರೆ. ಯಾಕಂದರೆ ಅವ್ರದ್ದು 2028ರ ಟಾರ್ಗೆಟ್ ಅಂತ ಹೇಳುವಂಥದ್ದನ್ನು ಹೇಳಿಕೊಂಡು ಪ್ಲಾನನ್ನು ಮಾಡ್ಕೊಂಡಿದ್ದಂಥವ್ರು. ಆದರೆ ಅವರು 28ರ ಟಾರ್ಗೆಟನ್ನು ಪ್ಲಾನ್ ಮಾಡಿದಂಥವ್ರು ಅದು ಯಾವ ಕಾರಣಕ್ಕೆ ಈ ಮಂತ್ರಿ ಸ್ಥಾನ ತನಗೆ ಬೇಕೇ ಬೇಕು ಅಂತೇಳಿ ಹಠ ಹಿಡಿದು ಕುಳಿತಿದ್ರು ಗೊತ್ತಿಲ್ಲ. ಆದರೆ ಅಂತಿಮವಾಗಿ ಈಗ KPCC ಅಧ್ಯಕ್ಷ ಸ್ಥಾನಕ್ಕೆ BK ಹರಿಪ್ರಸಾದ್ ಅವರ ಹೆಸರು ಮುಂಚೂಣಿಯಲ್ಲಿದೆ ಮತ್ತು ಬಹುತೇಕ ಅವರ ಆಯ್ಕೆ ಖಚಿತ ಅಂತ ಹೇಳಲಾಗ್ತದೆ. ಈ ಕಡೆ ಕ್ಯಾಬಿನೆಟ್ ರಚನೆ ಆಗ್ತಾ ಇದೆ ಅಂದರೆ ಈ ಕಡೆ KPCC ಅಧ್ಯಕ್ಷರಾಗಿರುವಂತಹ ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳು ಈಗ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಆ ಕಡೆ KPCCಗೆ ಹೊಸ ಅಧ್ಯಕ್ಷರನ್ನು ನೇಮಕ ಮಾಡುವಂತಹ ಕೆಲಸವನ್ನು AICC ಮಾಡ್ಬೋದು. ನಿಮ್ಗೆ ನೆನಪಿರೋದು 2019ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ನಂತರ ಅವರ ಕ್ಯಾಬಿನೆಟ್ ರಚನೆ ಆದ ದಿವಸನೇ ಆಗಸ್ಟ್ 20ನೇ ತಾರೀಕಿಗೆ ಅವತ್ತೇ ಸಂಜೆ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ಹೆಸರನ್ನು ಘೋಷಣೆ ಮಾಡಲಾಗಿತ್ತು BJP ರಾಜ್ಯಾಧ್ಯಕ್ಷರಾಗಿ. ಹಾಗೆ ಇವತ್ತು ಕೂಡ ಅಷ್ಟೇ KPCC ಅಧ್ಯಕ್ಷರ ಹೆಸರು ಇವತ್ತೇ ಘೋಷಣೆ ಆಗುವಂಥ ನಿರೀಕ್ಷೆ ಇದೆ. ಇನ್ನು KH ಮುನಿಯಪ್ಪ ಅವರು ಕೂಡ ವೇಣುಗೋಪಾಲ್ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಒಂದು ವೇಳೆ ನೀವು ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಮಾಡೋದಿದ್ರೆ ನನಗೂ ಕೂಡ ಕೊಡಿ ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ಪರಮೇಶ್ವರ್ ಅವರು ಈಗಾಗಲೇ 2 ಬಾರಿ DCM ಆಗಿದ್ದಾರೆ. ಅಫ್ಕೋರ್ಸ್ ಅವರು 1 ಬಾರಿ ಮಾತ್ರ DCM ಆಗಿದ್ದು, ಒಮ್ಮೆ DCM ಆಗಿ ಕೆಲಸ ಮಾಡಿದಂಥವ್ರು ಡಾಕ್ಟರ್ G ಪರಮೇಶ್ವರ್ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ, ಕುಮಾರಸ್ವಾಮಿ ಅವರಿಗೆ DCM ಆಗಿ ಕೆಲಸ ಮಾಡಿದಂಥವ್ರು ಕುಮಾರಸ್ವಾಮಿ ಸಂಪುಟದಲ್ಲಿ. ಆದರೆ DCM ರೇಸ್ಗೆ ಈಗ KH ಮುನಿಯಪ್ಪ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಯಾಕೆಂದರೆ ಮುನಿಯಪ್ಪ ಅವರಿಗೆ ಈ ವಿಚಾರದಲ್ಲಿ ಸಮರ್ಪಕವಾಗಿ ನೀವು ಬಲಗೈ ಸಮುದಾಯಕ್ಕೆ ನೀವು ಉಪಮುಖ್ಯಮಂತ್ರಿ ಕೊಡ್ತೀವಿ ಅಂದರೆ ಎಡಗೈ ಸಮುದಾಯಕ್ಕೂ ಉಪಮುಖ್ಯಮಂತ್ರಿ ಕೊಡಿ ಅನ್ನುವಂಥದ್ದನ್ನು ಅವರು ಕೇಳ್ಕೊಳ್ಬೋದು. ಇಲ್ಲಿ ಒಳ ಮೀಸಲಾತಿಯಿಂದ ಶುರುವಾಗಿರೋ ವಿಚಾರವನ್ನು ಅವರು ಎಲ್ಲ ಪಕ್ಷದಲ್ಲೂ ಶುರುವಾಗುತ್ತೆ ವಿಚಾರಕ್ಕೂ ಕೂಡ ತಂದು ನಿಲ್ಲಿಸಿದಂಗೆ ಕಾಣ್ತಾ ಇದೆ. ನನಗೂ ಕೂಡ ನೀವು ಪಟ್ಟಿ ಬಿಡುಗಡೆಗೂ ಮುಂಚಿತವಾಗಿಯೇ ಮುನಿಯಪ್ಪ ಅವರು ಡಿಮ್ಯಾಂಡನ್ನು ಮಾಡ್ತಾರೆ. ನೋಡಿ, KH ಮುನಿಯಪ್ಪ ಅವರ ಹೆಸರು ಬಹುತೇಕ ಈ ಬಾರಿ ಮಂತ್ರಿ ಆಗೋದಿಲ್ಲ ನಿರೀಕ್ಷೆ ಹಂಗಿತ್ತು. ಅವರ ಬದಲಿಗೆ ರೂಪಕಲಾ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬಹುದು. ಆ ಮೂಲಕ ಮಹಿಳಾ ಕೋಟವನ್ನು ತುಂಬಿದಂಗೆ ಆಗುತ್ತೆ, KH ಮುನಿಯಪ್ಪ ಅವ್ರನ್ನೂ ಕೂಡ ಮನವೊಲಿಸಿದಂಗೆ ಆಗುತ್ತೆ ಅನ್ನುವಂತಹ ಯೋಚನೆಗಳು ಕಾಂಗ್ರೆಸ್ ಮಟ್ಟದಲ್ಲಿ ಬಹಳ ಜೋರಾಗಿ ನಡೀತಾ ಇತ್ತು. KH ಮುನಿಯಪ್ಪ ಅವರು ಬೇಡ, ಆದರೆ KH ಮುನಿಯಪ್ಪ ಅವರು ಇಲ್ಲ ಇದು ನನಗೊಂದು ಕಡೆ ಅವಕಾಶ, ಮುಂದಿನ 2 ವರ್ಷಗಳ ಕಾಲ ನಾನೇ ಮಂತ್ರಿಯಾಗಿರ್ತೀನಿ, ನಂತರ ನಾನು ಚುನಾವಣೆ ಸ್ಪರ್ಧಿಸ್ತಾನೋ ಇಲ್ಲವೋ ಗೊತ್ತಿಲ್ಲ, ಹಾಗಾಗಿ ಮುಂದಿನ ಸರ್ಕಾರದ ಕಡೆಗೆ ನಾನು ಯೋಚನೆ ಮಾಡ್ತಾನೆ, ಆದರೆ ಈಗಿನ ಸರ್ಕಾರದಲ್ಲಿ ನಾನೇ ಮಂತ್ರಿ ಆಗ್ತೀನಿ ಅನ್ನೋದನ್ನು ಹೇಳಿದಾರಂತೆ. ಅದರ ಪ್ರಕಾರ ಈಗ KH ಮುನಿಯಪ್ಪ ಅವರು, ಯಾಕಂದರೆ ಪಕ್ಷದ ಹಿರಿಯ ನಾಯಕ ಅವರು ಮತ್ತು ಕಾಂಗ್ರೆಸ್ನಲ್ಲಿರುವ ಎಡಗೈ ಸಮುದಾಯದ ಅತ್ಯಂತ ಹಿರಿಯ ನಾಯಕ ಆದ ಅದು KH ಮುನಿಯಪ್ಪ ಅವರು ಮಾತ್ರ. 7 ಬಾರಿ ಸಂಸದರಾಗಿ ಕೆಲಸ ಮಾಡಿದಂಥವ್ರು ಮತ್ತು ದೇವನಹಳ್ಳಿಯಲ್ಲಿ ಇದೇ ಮೊದಲ ಬಾರಿಗೆ ಅವರು ಅಸೆಂಬ್ಲಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿ ಮೊದಲ ಹಂತದಲ್ಲಿನೇ ಅವರು ಗೆದ್ದು ಆಹಾರ ಮಂತ್ರಿ ಕೂಡ ಆಗಿದ್ದಾರೆ. ಅನ್ನಭಾಗ್ಯ ಯೋಜನೆಯನ್ನು ರಾಜ್ಯದಲ್ಲಿ ವಿಸ್ತರಿಸುವ ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡುವಂತಹ ಜವಾಬ್ದಾರಿ ಅವರ ಕೈಯಲ್ಲಿತ್ತು. ಬಹುತೇಕ ಅದರಲ್ಲಿ ಯಶಸ್ವಿ ಆಗಿದ್ದಾರೆ ಅವರು. ಆದರೆ ಇನ್ನೂ ಕೂಡ ಕಾರ್ಡ್ಗಳ ವಿಚಾರದಲ್ಲಿ, ರೇಷನ್ ಕಾರ್ಡ್ಗಳ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳು ಇದ್ದೇ ಇದ್ದಾವೆ, ಮುಂದುವರಿದೇ ಇದ್ದಾವೆ. ಆದರೆ KH ಮುನಿಯಪ್ಪ ಅವರು ತನಗೆ ಅಧಿಕಾರ ಬೇಕು, ನಾನೇ ಮಂತ್ರಿಯಾಗಿ ಮುಂದುವರಿತೀನಿ ಅನ್ನೋದನ್ನು ಕೇಳಿದಾರಂತೆ. ಹಾಗಾಗಿ ಅವರು ಮಂತ್ರಿ ಆಗೋದು ಖಚಿತ. ಅದೇ ಕಾರಣಕ್ಕೆ ಈಗ ಮಂತ್ರಿ ಆಗ್ತೀನಿ ಅನ್ನುವಂಥದ್ದನ್ನು ಅವರು ಯೋಚನೆ ಮಾಡ್ತಾ ಇದ್ದಾಗ ಡಾಕ್ಟರ್ G ಪರಮೇಶ್ವರ್ ಅವರ ಪರವಾಗಿ ಸಿದ್ದರಾಮಯ್ಯನವರು ಅವ್ರನ್ನ DCM ಮಾಡಿ ಅಂತ ಕೇಳಿದಾರಂತೆ. ಈ ಕಾರಣಕ್ಕಾಗಿ KH ಮುನಿಯಪ್ಪ ಅವರು ನನಗೂ ಕೂಡ DCM ಮಾಡಿ ಅಂತ ಕೇಳಿದ್ರು. ಹರಿಪ್ರಸಾದ್ ಅವರು ಮುನಿಯಪ್ಪನವರು ಗ್ರೇಟ್ ಸರ್ವೈವರ್ ಪಾಲಿಟಿಕ್ಸ್ ಅಲ್ಲಿ. ಹೌದು, ಅವರು 7 ಸಲ MP ಆಗಿ ಸತತವಾಗಿ ಗೆದ್ದಿದ್ರು, ಒಂದೇ ಸಲ ಪಾರ್ಲಿಮೆಂಟಲ್ಲಿ ಸೋತಿರೋದು ಅವರು. ಹೌದು. ಆಮೇಲೆ ಮುನಿಯಪ್ಪನವರು ವಿಧಾನಸಭೆ ನಿಂತು ಗೆದ್ದು ಬಂದರು. ಅವರು ಪ್ರತಿ ಸಲ ಅವ್ರನ್ನ ರೂಲ್ ಔಟ್ ಮಾಡಿದಾಗ ಅವ್ರು ವಾಪಸ್ ಬಂದಿದ್ದಾರೆ. ಅವ್ರು 10 ವರ್ಷ ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗಿದ್ದರು, ಮಿನಿಸ್ಟರ್ ಆಫ್ ಸ್ಟೇಟ್. ಆಮೇಲೆ ಇಂಡಿಪೆಂಡೆಂಟ್ ಚಾರ್ಜ್ ಕೂಡ ಸಿಕ್ಕಿತ್ತು. ಅವಾಗ ಕೂಡ ಅವ್ರು ಆಗಲ್ಲ ಅಂದ್ಕೊಂಡಿದ್ರು. ಆವಾಗ ನಾವು ಡೆಲ್ಲಿಯಲ್ಲಿದ್ದಾಗ ನಮ್ಮ ಹತ್ರ ಅವ್ರ ಆರ್ಗ್ಯುಮೆಂಟ್ ಇದೇನೆ, ಖರ್ಗೆ ಅವರು ಬಲಗೈ, ಅವ್ರನ್ನ ಕ್ಯಾಬಿನೆಟ್ ಮಾಡಿದ್ದಾರೆ, ನಾನು ಎಡಗೈ, ನನಗೆ MOS ಕೊಟ್ಟಿದ್ದಾರೆ ಮಿನಿಸ್ಟರ್ ಆಫ್ ಸ್ಟೇಟು, ನಾನು ರಾಜ್ಯ ಮಂತ್ರಿ ಅಲ್ಲ, ನನ್ನನ್ನು ಕ್ಯಾಬಿನೆಟ್ ಮಾಡಬೇಕು ಅಂತ. ಅವಾಗಲಿಂದನೂ ಮುನಿಯಪ್ಪನವ್ರದ್ದು ಏನು ಅಂದರೆ ನಾನು ಎಡಗೈನವ್ರು ಜಾಸ್ತಿ, ಎಡಗೈಗೆ ನಾನೇ ದೊಡ್ಡ ನಾಯಕ. ಜಗಜೀವನ್ ರಾಮ್ ಬಿಟ್ಟರೆ ಅವ್ರ ಪ್ರಕಾರ ದೇಶದಲ್ಲಿ ಅವರೇ ಅತಿ ದೊಡ್ಡ ನಾಯಕರು ಎಡಗೈ ಸಮುದಾಯಕ್ಕೆ, ಅವ್ರು ಹೇಳ್ಕೊಳ್ಳೋದು. ಆದ್ದರಿಂದ ಅವ್ರು ಹೇಳೋದು ನನ್ನನ್ನು ಯಾವಾಗಲೂ ಮಂತ್ರಿ ಮಾಡಬೇಕು ಅಂತ. ಖರ್ಗೆ ಅವ್ರ ಜೊತೆ ದಿನ ಅವ್ರ ಜಗಳ ನಡೀತಾ ಇತ್ತು. ಖರ್ಗೆ ಅವರು ಫಸ್ಟ್ ಟೈಮ್ MP, ಹೌದು, ಈ 2009ರಲ್ಲಿ ಅವರು ಕ್ಯಾಬಿನೆಟ್ಟು, ನಾನು ಇಷ್ಟೊಳಗೆ 6 ಸಲ ಗೆದ್ದಿದ್ದೇನೆ, ನನಗೆ MOS ಮಾಡಿದ್ದೆ ನೋಡಿ ಅಂತ ನಮ್ಮ ಹತ್ರ ದಿನ ಗೋಲ್ಡ್ ತೋಡ್ಕೊಳ್ಳೋರು ಅವರು. ಹೌದು. ಆಮೇಲೆ ಅವರು ಮಿನಿಸ್ಟರ್ ಆಫ್ ಸ್ಟೇಟ್ ಮಾಡಿದ್ರು, ಇಂಡಿಪೆಂಡೆಂಟ್ ಚಾರ್ಜ್ ಮಾಡಿದ್ರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ, ಅವ್ರಿಗೆ ಕ್ಯಾಬಿನೆಟ್ ಆಗಲಿಲ್ಲ. ಆಮೇಲೆ ಮುನಿಯಪ್ಪನವರು ಅಸೆಂಬ್ಲಿ ಎಲೆಕ್ಷನ್ ನಿಂತು ಗೆದ್ದಾಗ ಹಿಂದಿನ ಸಲ ಅವ್ರು ಮಿನಿಸ್ಟರ್ ಆಗೋ ಸಾಧ್ಯತೆ ಯಾವುದೂ ಇರಲಿಲ್ಲ. ಸಿದ್ದರಾಮಯ್ಯನವ್ರಿಗೆ ಆಸಕ್ತಿ ಕೂಡ ಇರಲಿಲ್ಲ ಅವ್ರು ಮಾಡಲಿಕ್ಕೆ, ಅವ್ರು ಮಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಹೌದು. ಮುನಿಯಪ್ಪನವರಿಗೆ ಸೋನಿಯಾ ಗಾಂಧಿ ಅವ್ರ ಜೊತೆ ಡೈರೆಕ್ಟ್ ಲೈನ್ ಇದೆ. ಸೋನಿಯಾ ಗಾಂಧಿ ಅವರು ಅವತ್ತು ಶಿಮ್ಲಾದಲ್ಲಿದ್ದರು. ಮುನಿಯಪ್ಪನವರು ಸೋನಿಯಾ ಗಾಂಧಿ ಅವರಿಗೆ ಡೈರೆಕ್ಟಾಗಿ ಫೋನ್ ಮಾಡಿ, ಅಲ್ಲಿಂದ ಸಿದ್ದರಾಮಯ್ಯನವ್ರಿಗೆ ಫೋನ್ ಮಾಡಿಸಿ ಕೊನೆ ಕ್ಷಣದಲ್ಲಿ ಮಂತ್ರಿಯಾಗಿ ಬಂದರು. ಬಹುಶಃ ಇವತ್ತು ಆ ಥರ ಯಾವುದೋ ಟ್ರಿಕ್ ಮಾಡಿರಬೇಕು ಅವರು. ಬೆಳಗ್ಗೆ ಸೋನಿಯಾ ಗಾಂಧಿ ಅವರಿಗೆ ಫೋನ್ ಮಾಡ್ದಂಗಿದೆ. ಸೋನಿಯಾ ಗಾಂಧಿ ಅವರಿಗೆ ಮುನಿಯಪ್ಪನವ್ರ ಮೇಲೆ ಭಾಳ ವಿಶ್ವಾಸ ಮೊದಲಿಂದ. ಬಹುಶಃ ಬೆಳಗ್ಗೆನೇ ಫೋನ್ ಮಾಡಿ ಅವ್ರ ಹೆಸರು ಸೇರಿಸ್ಕೊಂಡಂಗೆ ಕಾಣಿಸುತ್ತೆ ಅವರು. ಆದರೆ ಉಪಮುಖ್ಯಮಂತ್ರಿ ಇನ್ನೊಂದು ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿ ಎಡಗೈ ಬಲಗೈ ಅಂತ ಕೊಡ್ತಾ ಇದ್ರೆ ಈಗ ಬೇರೆ ಜಾತಿಗಳಲ್ಲಿ ಬೇಕಾಗಿಟ್ಟಿವೆ, ಲಿಂಗಾಯತರಲ್ಲಿ, ಒಕ್ಕಲಿಗರಲ್ಲಿ, ಉಪಜಾತಿಗಳಲ್ಲಿ ಅವ್ರನ್ನೆಲ್ಲ ಮಾಡೋಕ್ಕಾಗುತ್ತೆ ಆಮೇಲೆ. ಆದ್ದರಿಂದ ಯಾವ ಕಾರಣಕ್ಕೂ ಕೊಡಲ್ಲ ಅದನ್ನ. ಹೌದು.
ಇಲ್ಲಿ ಈ ಪ್ರಯತ್ನಗಳಂತೂ ಸಾಗ್ತಾ ಇದ್ದಾವೆ, ತಾವು ಮಂತ್ರಿಗಳಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆದರೆ ಇಲ್ಲಿ ಐವನ್ ಅವರೇ ಆಗಲೇ ಚಂದ್ರಶೇಖರ್ ಅವರು ಓಪನಿಂಗ್ ರಿಮಾರ್ಕಲ್ಲೇ ಹೇಳಿದರು, ಹೆಂಗೆ ಸರ್ಕಾರಗಳು ಕಾಂಗ್ರೆಸ್ನವರು ರಿಪೀಟ್ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಅವರು ಹೇಳಿದರು. ಮತ್ತು ನೀವು ಆಡಳಿತ ನಡೆಸುವಾಗಲೆಲ್ಲ ಕೆಟ್ಟ ಸರ್ಕಾರ ಕೊಡ್ತೀರಿ, ಭ್ರಷ್ಟ ಸರ್ಕಾರವನ್ನು ಕೊಡ್ತೀರಿ ಅನ್ನುವಂಥ ಮಾತುಗಳನ್ನು ಹೇಳಿದರು. ಹರಿಪ್ರಸಾದ್ ಈಗ ವಿರೋಧ ಪಕ್ಷದವರು ಹೇಳಿದ್ದಕ್ಕೆ ನಂದೇನು ತಕರಾರಿಲ್ಲ, ಅವರು ಅದಕ್ಕೆ ಹೇಳಲಿಕ್ಕೆ ಇರೋದು. ಹಾಗಾಗಿ ಅವರ ಮಾತನ್ನು ಅವ್ರು ಹೇಳಿದ್ದಾರೆ, ಸಂತೋಷ ನನಗೆ. ಅದನ್ನು ಸವಾಲಾಗಿ ಸ್ವೀಕಾರ ಮಾಡುವಂಥದ್ದು ನಮ್ಮ ಕೆಲಸ. ನಮ್ಮ ಗುರಿ ಇರೋದು 2028ಕ್ಕೆ ರಾಜ್ಯದಲ್ಲಿ ಮತ್ತೆ ಸರ್ಕಾರ ತರೋದು, 2021ಕ್ಕೆ ದೇಶದಲ್ಲಿ ಮತ್ತೆ ಆಡಳಿತವನ್ನು ತರುವಂಥದ್ದು. ಇದು ಗುರಿ ಇಟ್ಟುಕೊಂಡೇ ಇವತ್ತು ನೀವು ಹೇಳಿದ್ರಿ KPCC ಅಧ್ಯಕ್ಷ ಹರಿಪ್ರಸಾದ್ ಅವರು ಜಸ್ಟ್ ಮಾತಾಡ್ತೀವಿ. KH ಮುನಿಯಪ್ಪ ಅಸೆಂಬ್ಲಿ ಮೆಂಬರ್ ಮಾಡಿರೋನು ಇಷ್ಟು ಮಾಡಿದ್ರೆ ಯಾರನ್ನ ಇದು ನ್ಯೂಸ್ ಮಾಡಬೇಡ್ರಿ, ಸುಮ್ಮನೆ 12 ಗಂಟೆ ಸುಮ್ಮನೆ ಕಲ್ಕೊಳ್ರಿ. ನಿಮ್ಗೆ ನ್ಯೂಸ್ ಇಲ್ಲ ಅಂತ ದಿನ ಏನಾದ್ರು ಮಾಡಕ್ ಹೋಗ್ಬೇಡ್ರಿ, ನಡ್ರಿ. ಅಲ್ಲ ಸರ್, ಈಗ ಬಲಗೈ ಸಮುದಾಯದ ಪರಮೇಶ್ವರ್ಗೆ DCM ಮಾಡ್ತಾರೆ ಅಂತ ಚರ್ಚೆ ಆಗ್ತಾ ಇದೆ ಸರ್. ಸ್ವಾಗತ ಮಾಡ್ತೀನಿ. ಅವರು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ 8 ವರ್ಷ ಕೆಲಸ ಮಾಡಿದ್ದಾರೆ, ಒಳ್ಳೆ ಅತ್ಯುತ್ತಮವಾಗಿ ಆಡಳಿತ ಕೊಟ್ಟಿದ್ದಾರೆ. ಮೊದಲು ಆಗಿದ್ರು, ಅವ್ರು ಮಾಡಿದ್ರೆ ಪಾರ್ಟಿಗೆ ಒಳ್ಳೇದಾಗುತ್ತೆ ಅವ್ರು ಮಾಡೋದು. ಥ್ಯಾಂಕ್ ಯು ಸರ್. ಯಾವ ಪಟ್ಟಿ ಯಾವಾಗ ಅನೌನ್ಸ್ ಆಗ್ಬೋದು ಸರ್? ಅಲ್ಲ ಸರ್, ಪಟ್ಟಿ ಯಾವಾಗ ಅನೌನ್ಸ್ ಆಗುತ್ತೆ ಸರ್? ಅದೆಲ್ಲ ನಂಗೆ ಗೊತ್ತಿಲ್ಲ, ಅದಕ್ಕೆ ಇವ್ರು ಕೇಳಿ ಅಧ್ಯಕ್ಷನ್ ಕೇಳಪ್ಪ. ಅಧ್ಯಕ್ಷ ಹೀಗೆ ಮುನಿಯಪ್ಪ ಅವರು ಈ ವಿಚಾರದಲ್ಲಿ ಬಹಳ Playing it safe. ಬಹಿರಂಗವಾಗಿ ಮಾತಾಡುವಾಗ ಬಹಿರಂಗವಾಗಿ ಮಾತಾಡುವಾಗ Playing it safe. ಆಂತರಿಕ ಪ್ರಯತ್ನ ಬೇರೆ, ಬಹಿರಂಗ ಮಾತುಗಳು ಬೇರೆ ಇರ್ತವೆ. ಆ ಬಹಿರಂಗ ಮಾತಿನಲ್ಲಿ ಅವರು ಬಹಳ ಕ್ಲೆವರ್ ಆಗಿ ಮಾತಾಡ್ತಾ ಇರ್ತಾರೆ. ಅದು ಯಾವತ್ತೂ ಕೂಡ ಮುನಿಯಪ್ಪ ಅವರು ಯಾವತ್ತೂ ಕೂಡ ಯಾವುದೇ ಕಾಂಟ್ರವರ್ಸಿ ಸಿಗಾಕೊಳ್ಳುವಂಗೆ ಅವ್ರು ಮಾತಾಡೋದಿಲ್ಲ, ಬಹಳ ಕ್ಲೆವರ್ ಆಗಿ ಮಾತಾಡ್ತಾ ಇರ್ತಾರೆ. ಅವ್ರು ಮಾತಾಡೋದು ಕಡಿಮೆ ಇರುತ್ತೆ, ಆದರೆ ಅವರೆಲ್ಲೂ ಕೂಡ ಸಿಕ್ಕಾಕೊಳ್ಳೋ ರೀತಿಯಲ್ಲಿ ಮಾತನಾಡೋದಿಲ್ಲ. ಮತ್ತು ಯಾವ್ದಾದ್ರು ಸಂದೇಶ ಕೊಡುವಾಗ ಮಾತ್ರ ಅತ್ಯಂತ ಪರ್ಟಿಕ್ಯುಲರ್ ಆಗಿ ಅದರ ಬಗ್ಗೆ ಮಾತಾಡುವಂತಹ ಈಗ BJP-ಅವರದ್ದು ನೀವು ಹೇಳಿದ್ರಲ್ಲ, ಹೌದು ಅವರು ಹೇಳಿದರು ನಾವು ಕೊಟ್ಟು ಸರ್ಕಾರ ಮಾಡ್ತೀವಿ, ಭ್ರಷ್ಟ ಸರ್ಕಾರ ಮಾಡ್ತೀವಿ ಅಂತ. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. BJP-ಅವರು ಅವರ ಕಾಲದನ್ನೇ ತಗೊಳ್ಳಿ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದರು 4 ವರ್ಷ, ಅದನ್ನು ಅವ್ರು ಹೇಗೆ ಮಾಡಿದರು? ಮತ್ತೆ ರಿಪೀಟ್ ಆದ್ರ? 2 ಬಾರಿ ಅಧಿಕಾರಕ್ಕೆ ಬಂದರು, ಮತ್ತೆ ರಿಪೀಟ್ ಆದ್ರ? ಯಾವಾಗಲಾದರೂ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೆ BJP-ಅವ್ರಿಗೆ ಸಂಪೂರ್ಣ ಮೆಜಾರಿಟಿ ಬಂತ? ನಾನು ಕರ್ನಾಟಕದೇ ಮಾತಾಡ್ತೀನಿ, ಬೇರೆ ರಾಜ್ಯದ್ದು ಬೇಡ. ಹಾಗಾಗಿ ನೈತಿಕತೆ ಇರಬೇಕು. ಇನ್ನೊಬ್ಬರಿಗೆ ಬೊಟ್ಟು ತೋರಿಸಬೇಕಾದ್ರೆ ನೀವು ಅವರು ಮತ್ತೆ ಬರೋದು ಹೇಗೆ ಹೇಳ್ತೀರಿ? 3 ವರ್ಷ ಸಿದ್ದರಾಮಯ್ಯನವರು ಅಧಿಕಾರವನ್ನು ಮಾಡಿದ ಮೇಲೆ ಈಗ ಮತ್ತೆ ಶಿವಕುಮಾರ್ ಅವರ ಪರ್ವ ಪ್ರಾರಂಭವಾಗಿದೆ. ಶಿವಕುಮಾರ್ ಅವರು ಅಂದರೆ ಒಂದು ಶಕ್ತಿ, ಅದು ಅವರ ಆಡಳಿತ ಹೇಗೆ ನಡೆಸಬೇಕು, ಹೇಗೆ ಮಾಡಬೇಕು, ಸ್ವಲ್ಪ ಟೈಮ್ ಕೊಡಿ ಅಲ್ವಾ? ಈಗಲೇ ನೀವು ಭ್ರಷ್ಟಾಚಾರ ನಡೆಸ್ತೀರಿ, ಮತ್ತೆ ನೀವು ಅಧಿಕಾರ ಬರೋದಿಲ್ಲ. ನಾನು BJP ಅವರಿಗೆ ಸ್ಪಷ್ಟ ಹೇಳಲಿಕ್ಕೆ ಬಯಸ್ತೇನೆ, 2028ಕ್ಕೆ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಮತ್ತೆ 2021ಕ್ಕೆ ಏನು ಕಳೆದ ಬಾರಿ ನಾವು ಲೋಕಸಭೆಯಲ್ಲಿ ಸ್ಥಾನಗಳನ್ನು ಕಡಿಮೆ ಆಗಿದೆ, ಅದನ್ನು ಮತ್ತೆ ನಾವು ಭರ್ತಿ ಮಾಡಿಕೊಟ್ಟು ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಮಾಡ್ತೀವಿ. ಇದು ನಮ್ಮ ಮೊನ್ನೆ CLPಯಲ್ಲಿ ಇದೇ ನಮ್ಮ ತೀರ್ಮಾನ ಆಗಿರ್ತಕ್ಕಂಥದ್ದು. ಇವತ್ತು DK ಶಿವಕುಮಾರ್ ಬಂದಿರತಕ್ಕಂಥದ್ದು BJP ಅವರಿಗೆ ತಡೀಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಅವರು ಭಾಳ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಮಾತಾಡ್ತಾರೆ, ಸಂಘಟನೆ ಚಾತುರ್ಯ ಇದೆ. 2023ಕ್ಕೆ ಅಧಿಕಾರಕ್ಕೆ ಬರಬೇಕಾದ್ರೆ ಅವರೇ ಪ್ರಮುಖವಾದಂಥ ಸ್ಥಾನ ಸಿದ್ದರಾಮಯ್ಯ ಜೊತೆ ವಹಿಸಿಕೊಂಡು. ಓಕೆ, ಮುಖ್ಯಮಂತ್ರಿಯಾಗಿ ಇವತ್ತು ಶಿವಕುಮಾರ್ ಅವರ ಪದಗ್ರಹಣ ನಡೆಯುತ್ತೆ. DK ಶಿವಕುಮಾರ್ ಅವರ ಸ್ವಕ್ಷೇತ್ರ ಕನಕಪುರದಲ್ಲಿ ಹಬ್ಬದ ವಾತಾವರಣವೂ ಕೂಡ ನಿರ್ಮಾಣ ಆಗಿದೆ. ಕನಕಪುರದ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ನಡೀತಾ ಇರುವಂತಹ ಪೂಜೆ, DK ಶಿವಕುಮಾರ್ ಅವರ ಅಭಿಮಾನಿಗಳು ಈ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಶಿವಕುಮಾರ್ ಅವರ ಸ್ವಕ್ಷೇತ್ರ ಕನಕಪುರದಲ್ಲಿ ಹಬ್ಬದ ವಾತಾವರಣ. ಸಹಜವಾಗಿ ತಮ್ಮೂರಿನ ಹುಡುಗ, ತಮ್ಮ ಶಾಸಕ ಈಗ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂತ ಹೇಳಿದಾಗ ಸಹಜವಾಗಿಯೇ ಆ ಒಂದು ಸಂತಸ ಅಭಿಮಾನಿಗಳಲ್ಲಿ ಇದ್ದೇ ಇರುತ್ತೆ. ಕಳೆದ ಬಾರಿ ಭಾಳ ದೊಡ್ಡ ಅಂತರದಿಂದ ಅವರು ಗೆಲುವನ್ನು ಸಾಧಿಸಿದರು ಈ ಒಂದು ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ. ಯಾಕೆಂದರೆ ಕನಕಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೂಡ ಅವರ ಪ್ರಚಾರಗಳ ಸಂದರ್ಭಗಳಲ್ಲಿ ನನಗೊಂದು ಅವಕಾಶ ಬಂದಿದೆ, ಈ ಅವಕಾಶವನ್ನು ನೀವು ಕೂಡ ಈ ಅವಕಾಶ ನನಗೆ ಸಿಗುತ್ತೆ ಈ ಬಾರಿಯ ಚುನಾವಣೆಯ ನಂತರ ಅನ್ನುವಂಥದ್ದನ್ನು ಅವರು ಹೇಳ್ತಾ ಬಂದಿದ್ದರು. ನನಗೆ ಪೆನ್ನು ಕೊಡಿ ಅನ್ನುವಂತಹ ವಿಚಾರಗಳನ್ನು ಕೇಳ್ತಾ ಇದ್ರು. ಅವ್ರನ್ನ ಅದೇ ವಿಚಾರಕ್ಕೆ ಅವರ ಎದುರಾಳಿಗಳು ತಮಾಷೆ ಮಾಡ್ತಿದ್ರು ಕಳೆದ 3 ವರ್ಷಗಳಿಂದ. ಎಲ್ಲೋಯ್ತು ನಿಮಗೆ ಪೆನ್ನು ಕೊಟ್ಟಾಯಿತು, ಪೇಪರು ಕೊಟ್ಟಾಯಿತು, ಏನಾಯಿತು ನಿಮ್ಮ ಕತೆ, ನಿಮ್ಮನ್ನೇನು ಕಾಂಗ್ರೆಸ್ ಅವರು ಮುಖ್ಯಮಂತ್ರಿ ಮಾಡಲ್ಲ ಅಂತ ಹೇಳ್ತಿದ್ರು, ಅವಕಾಶನೇ ಸಿಗಲ್ಲ ಅಂತ ಹೇಳ್ತಿದ್ರು, ನಿಮಗೇನಿದ್ರು ಖಾಲಿ ತಟ್ಟೆ ಅಂತ ಹೇಳಿದರು. ಆದರೆ ಈಗ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ಶುರು ಮಾಡುವ ದಿನ. ಸಹಜವಾಗಿಯೇ ಅವರ ಕ್ಷೇತ್ರದಲ್ಲಿ ಅವರ ಅಭಿಮಾನಿಗಳು ಮುಖ್ಯಮಂತ್ರಿಯಾಗಿ ಇಂದು DK ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರ ಅಭಿಮಾನಿಗಳು ಸಂತಸವನ್ನು ಹೊಂದಿದ್ದಾರೆ, ಪೂಜೆಗಳನ್ನು ನಡೆಸ್ತಾ ಇದ್ದಾರೆ. ಹಾಗೆಯೇ ಶಿವಕುಮಾರ್ ಅವರು
ಶಬರಿಮಲೆಗೆ ಹೋದಂತಹ ಸಂದರ್ಭದ ಫೋಟೋವನ್ನು ಕೂಡ ಅಲ್ಲಿ ಹಾಕಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನಸಂತರ್ಪಣೆಯ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಶಿವಕುಮಾರ್ ಅವರ ಅಭಿಮಾನಿಗಳಲ್ಲಿ ಒಂದು ಹೊಸ ಉತ್ಸಾಹ ಬಂದಿದೆ. ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಕೆಲವೇ ಗಂಟೆಗಳು ಬಾಕಿದೆ. ಇನ್ನು ಅವರ ಸ್ವಕ್ಷೇತ್ರದಲ್ಲಿ ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಕನಕಪುರ ಪಟ್ಟಣದಲ್ಲಿರುವಂಥ ಅಯ್ಯಪ್ಪ ಸ್ವಾಮಿ ಟೆಂಪಲ್ನಲ್ಲಿ ವಿಶೇಷವಾದಂಥ ಪೂಜೆಗಳು, ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರು ರಾಜ್ಯದ ಮುಖ್ಯಮಂತ್ರಿಗಳಾಗ್ತಿದ್ದಾರೆ ಅನ್ನೋದಕ್ಕೆ ಒಂದು ಸಂಭ್ರಮ. ಇವತ್ತಿನ ಮುಖ್ಯಮಂತ್ರಿ ಆಗ್ತಿರುವಂಥ ಬಗ್ಗೆ ಏನೇನು ಮಾತಾಡ್ತಾರೆ ಅಂತ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗ್ತಾರೆ. ಇಡೀ ಕರ್ನಾಟಕ ಸಂಭ್ರಮ ಒಂದು ಕಡೆ, ಕನಕಪುರದಲ್ಲಿ ಸಂಭ್ರಮ ಡಬಲ್ ಅಂತಲೇ ಹೇಳ್ಬೋದು. ಅದರಲ್ಲೂ ಸಂಬಂಧಿಕರು ನೀವು ಬಾಲ್ಯದಿಂದನೂ ಕೂಡ ನೋಡ್ತಾ ಇದ್ದೀರಾ. ಇವತ್ತು ಮುಖ್ಯಮಂತ್ರಿಗಳು ಹೋಗ್ತಿದ್ದ ಅವರ ಆರಂಭದ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿಯಿಂದ ಹಿಡಿದು ಇಲ್ಲಿವರೆಗೂ ಕೂಡ. ಖಂಡಿತ ನಾನು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನಾವು ಈಗ ಏನು ಹೇಳೋವಂಥ ಅವಶ್ಯಕತೆ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಟಿ ವಿ ಮಾಧ್ಯಮದಲ್ಲಿ ಅವರ ಹುಟ್ಟಿನಿಂದ ಇಂದಿನವರೆಗೂ ಅವರು ಬೆಳೆದು ಬಂದ ರೀತಿ, ಅವರ ರೀತಿ ನೀತಿಗಳು, ಅವರು ಬೆಳೆದಂಥ ದಾರಿ, ಅವರ ಇತಿಹಾಸವನ್ನು ಪ್ರತಿನಿತ್ಯವೂ ನಾವು ನೋಡ್ತಾನೇ ಇದ್ದೀವಿ. ನಾವು ಹೇಳೋದಾದರೂ ಇಷ್ಟೇ, ಅವರು ಈ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇವತ್ತು ಅವರು ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಕನಕಪುರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಈ ದಿವಸ 5:30ಯಿಂದಲೂ ಸಹ ಸ್ವಾಮಿಗೆ ತುಪ್ಪಾಭಿಷೇಕ, ಮಹಾಮಂಗಳಾರತಿ, ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಿಹಿ ಹಂಚುವುದರ ಮೂಲಕ ಇವತ್ತು 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಸಾರ್ವಜನಿಕರ ಅನ್ನದಾನ ಪ್ರಸಾದ ವಿನಿಯೋಗವನ್ನು ಸಹ ಮಾಡ್ತಾ ಇದ್ದೇವೆ. ಅವರಿಗೆ ಶುಭವಾಗಲಿ. ಸಂಬಂಧಿಗಳಾದರೂ ಸ್ನೇಹಿತರ ರೀತಿ ಬೆಳೆದಿರುವಂಥದ್ದು. ಸೊ ಡಿ ಕೆ ಶಿವಕುಮಾರ್ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗ್ತಿದ್ದಾರೆ. ಎಲ್ಲಿ ಯಾವ ಮನುಷ್ಯ ಶ್ರಮ ಪಡ್ತಾನೋ ಅಲ್ಲಿ ಪ್ರತಿಫಲ ಇದ್ದೇ ಇರ್ತದೆ. ನಾನು ಚಿಕ್ಕನಿಂದ ಜೊತೆಯಲ್ಲಿ ಬೆಳೆದಂಥವರು, ಯಾವುದೇ ಆಟ ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದೇ ಮುಂದರಲ್ಲಿ ಪ್ರತಿಸ್ಪರ್ಧಿಯಾಗಿ ಮುನ್ನುಗ್ತಿದ್ದಂಥ ವ್ಯಕ್ತಿ. ಯಾವುದೇ ಗೇಮ್ಸ್ ಇರ್ಬೋದು, ಕ್ರಾಸ್ ಕಂಟ್ರಿ ರೇಸ್ ಇರ್ಬೋದು, ನಾನು ಮುಂದೆ ಹೋಗಬೇಕು ಅಂತ ಆ ಚಿಕ್ಕ ವಯಸ್ಸಲ್ಲೇ ಆ ಬೆಳವಣಿಗೆಗಳು ತನ್ನ ಕಣ್ಣಲ್ಲಿ ಕಾಣ್ತಾ ಇತ್ತು ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡೆ. ಇವತ್ತು ಆ ಪೊಸಿಷನ್ಗೆ ಹೋಗಿ ಕೂತಿದ್ದಾರೆ ಅಂತಂದರೆ ಅದು ಸಾಮಾನ್ಯ ಅಲ್ಲ. ಭಗವಂತನ ನಾವು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಈ ರಾಜ್ಯದ ಜನ ಇಂದು ಹೋಗಿರ್ತಕ್ಕಂಥ ಮುಖ್ಯಮಂತ್ರಿಗಳಲ್ಲಿ ಎಲ್ಲ ಮುಖ್ಯಮಂತ್ರಿಗಳಿಗೂ ಶಿವಕುಮಾರ್ ಒಂದು ಒಳ್ಳೆಯದನ್ನು ಕೊಟ್ಟರು. ಬಡ ಜನತೆಗೆ, ಅಲ್ಪಸಂಖ್ಯಾತರಿಗೆ ಇರ್ತಕ್ಕಂಥ ಎಲ್ಲ ಜನ ವರ್ಗದವರೆಗೂ ಒಂದು ಒಳ್ಳೆಯ ಕೆಲಸ ಮಾಡಿದ್ರು, ಯಶಸ್ಸನ್ನು ಅವ್ರು ಉಳಿಸ್ಕೊಳ್ಳಿ. ಅಯ್ಯಪ್ಪ ಆರೋಗ್ಯ ಕೊಟ್ಟು ಇನ್ನೂ ಅವ್ರು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಕೇಳಿ. ಡಿ ಕೆ ಶಿವಕುಮಾರ್ ರಾಜಕೀಯದಲ್ಲಿ ನಿಮ್ಮ ತಂದೆಯವರ ಪ್ರಭಾವ ತುಂಬ ಜಾಸ್ತಿ ಇದೆ. ನಿಮ್ಮ ತಂದೆಯವರ ರಾಜಕೀಯನ ನೋಡಿ ಬೆಳೆದಿದ್ದಂಥವರು. ಖಂಡಿತ ನನಗೆ ಗೊತ್ತು ಶಿವಕುಮಾರ್ಗೆ. ನಾವೆಲ್ಲ ನಮ್ಮ ತಂದೆಯವ್ರ ಜೊತೆ ರಾತ್ರಿ ಆದರೆ ಅವರು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಬಿಟ್ಟು ಮತ್ತೆ ಅವರು ನಮ್ಮ ಮನೆಗೆ ಸೇರ್ತಾ ಇದ್ದಿದ್ದು. ಸಾಯಂಕಾಲ ಬಂದಾಗ ಶಿವಕುಮಾರ್ ಬರ್ತಾಯಿದ್ರು. ಅರ್ಲಾಡ್ ಪಟೇಲ್ ಇರ್ಬೋದು, ಅವ್ರಿಗೆ ಏನೇನು ಚಂದ್ರಶೇಖರ್ ಮೂರ್ತಿ ಇರ್ಬೋದು, ಪಿ ಜಿ ಅವ್ರ ಸಿಂಧ ಇರ್ಬೋದು, ನಮ್ಮ ತಂದೆ ಹತ್ರ ಬಂದು ರಾಜಕಾರಣದಲ್ಲಿ ಹೋಗ್ತಾಯಿದ್ರು. ಆವಾಗ ರಾಜಕಾರಣ ಅಂದ್ರೇನು, ಕನಕಪುರದ ಜನಗಳಲ್ಲಿ ಯಾವ್ಯಾವ ರೀತಿ ಎಂತೆಂಥವ್ರು ಇದ್ದಾರೆ, ಹೆಂಗಿರಬೇಕು ಶಿವು ಏನು ಅಂತೇಳಿ ಅಳಿಯನಿಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಪ್ರತಿದಿನ ತಿಂಗಳಾನ್ಗಟ್ಟಲೆ ಅವ್ರ ಜೊತೆಲಿ ಕೂತ್ಕೊಂಡು ಅವ್ರ ಅನುಭವಗಳನ್ನು ಅವ್ರಿಗೆ ಶಿವಕುಮಾರ್ ಹೇಳಿದ್ದಾರೆ. ಮೊನ್ನೆ ನಾವು ಸಿದ್ದರಾಮಯ್ಯವ್ರು 6 ವರ್ಷ ಜೊತೆಯಲ್ಲಿ ಇದು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಸಿದ್ದರಾಮಯ್ಯ ನನ್ನೆದುರಿಗೇನೆ ಹೇಳೋದು, ಸಿದ್ದರಾಮಯ್ಯನವ್ರಿಗೆ ನಾನು ಹುಟ್ಟು ಬೆಳೆದಿದ್ದಲ್ಲ ಇವ್ರ ಮನೆಯಲ್ಲೇ, 15-20 ವರ್ಷ ಇವ್ರ ಮನೆಯಲ್ಲೇ ಇದ್ದಿದ್ದು. ನಮ್ಮ ಮಾವನೇ ನನಗೆ ದೊಡ್ಡ ಗುರು ಅಂತ ಸಿದ್ದರಾಮಯ್ಯನವ್ರಿಗೆ ಶಿವಕುಮಾರ್ ಹೇಳ್ಕೊಂಡಿದ್ದಾರೆ. ಹಂಗೆ ನಾವೆಲ್ಲ ಒಡನಾಟದಲ್ಲಿ ಬೆಳೆದವ್ರು. ನಾವಂತೂ ಊಹಿಸಿರಲಿಲ್ಲ. ತುಂಬ ಸಂತೋಷ ಆಗುತ್ತೆ ನಮಗೆಲ್ಲರಿಗೂ, ನಮ್ಮ ಕೂತಿರೋರು ಎಲ್ಲರಿಗೂ. ಧನ್ಯವಾದಗಳು ಸರ್, ಒಂದಷ್ಟು ವಿಚಾರಗಳನ್ನ ನ್ಯೂಸ್ 18 ಜೊತೆ ಹಂಚ್ಕೊಂಡೋದಕ್ಕೆ. ಥ್ಯಾಂಕ್ ಯು.